सकलमतोद्धारक जात्यातीत जगद्गुरु सिद्धारूढ़र मौन महायोगी स्थितप्रज्ञ महात्मा ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನದುವಿ. ಶ್ರೀಮನ್ ನಿಜಗುಣರ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮಹದುಪಕಾರ ಮಾಡಿದ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ವಿಚಾರ ಸಾಗರದ ಕರ್ತೃಗಳಾದ ಪರಮ ಪೂಜ್ಯ ಸಾಧು ನಿಶ್ಚಲ್ ದಾಸ್ಜಿ ಅವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಗುರುಗಳು ಅನಿರ್ವಚನೀಯ ಖ್ಯಾತಿಯ ನಿರೂಪಣೆ ಮಾಡಿದ್ದಾರೆ. ಅಂದರೆ ಏನು? ಸತ್ ಅಸತ್ತಗಳಿಂದ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅವಿದ್ಯೆಯ ಪರಿಣಾಮವಾದ ಅನಿರ್ವಚನೀಯ ಸರ್ಪಾದಿಗಳು, ಅವುಗಳ ಖ್ಯಾತಿ ಅಂದರೆ ಪ್ರತೀತಿ ಕಥನವೇನಿರುವುದೋ ಅದು ಅನಿರ್ವಚನೀಯ ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ಇಂತಹ ಅನಿರ್ವಚನೀಯ ಖ್ಯಾತಿ ವಿಸ್ತಾರವಾಗಿ, ಇದಕ್ಕಿಂತಲೂ ವಿಸ್ತಾರವಾಗಿ ವೃತ್ತಿ ಪ್ರಭಾಕರದಲ್ಲಿ 7ನೇ ಪ್ರಕಾಶದಲ್ಲಿ ನೋಡಬೇಕು. ಎಲ್ಲ ಖ್ಯಾತಿಗಳನ್ನು ಬಹಳ ಸುಂದರವಾಗಿ ವರ್ಣನ ಮಾಡಿದ್ದಾರೆ. ಅದು ಕಠಿಣ ಅದ ಅಂತ ತಿಳ್ಕೊಂಡು ನಿಶ್ಚಲ ದಾಸಿ ಅವರು ವಿಚಾರ ಸಾಗರದಲ್ಲಿ ಸಾಮಾನ್ಯ ಸ್ವರೂಪವನ್ನು ಉಪದೇಶ ಮಾಡಿದ್ದಾರೆ. ಈ ರೀತಿ ಅನಿರ್ವಚನೀಯ ಖ್ಯಾತಿಯನ್ನು ಹೇಳಿದ ಬಳಿಕ 147 ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಪಾರ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದಿರುವುದು? ಅಪಾರವಾದ ಮಿಥ್ಯಾ ಜಗತ್ತಿಗೆ ಇಲ್ಲಿ ತನಕ ರಜ್ಜುವಿನಲ್ಲಿ ತೋರುವ ಸರ್ಪದ ದೃಷ್ಟಾಂತದಲ್ಲಿ ಹೇಳ್ಕೊಂಡು ಬಂದಾರ. ಈಗ ಸಿದ್ಧಾಂತ. ದೃಷ್ಟಾಂತ ಏನು? ರಜ್ಜುವಿನಲ್ಲಿ ತೋರುವ ಸರ್ಪ. ಸಿದ್ಧಾಂತ ಏನು? ಜಗತ್ತು. ಈ ಮಿಥ್ಯಾ ಜಗತ್ತು ಹ್ಯಾಗ ಮಿಥ್ಯಾ ಸರ್ಪಕ್ಕೆ ಆಧಾರ ಅಧಿಷ್ಠಾನ ರಜ್ಜು ಐತೋ, ಹಾಗೆ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾವುದದ ಕೇಳ್ತಾ ಇದ್ದಾರೆ. ಅಪಾರವಾದ ಅಂದ್ರೆ ಸೀಮಾರಹಿತವಾದ, ಇಲ್ಲಿಗೆ ಮುಗೀತು ಅಂತ ಅನ್ನಂಗಿಲ್ಲ. ಅದು ಯಾವುದು? ಜಗತ್ತು. ಈ ಮಿಥ್ಯಾ ಅಂದ್ರೆ ಅನಿರ್ವಚನೀಯ ಜಗತ್ತಿನ ಪ್ರತೀತಿ ಜ್ಞಾನವು ಯಾವುದರಲ್ಲಿ ಆಗುತ್ತಿರುವುದು ಮತ್ತು ಇದಕ್ಕೆ ಆಧಾರ ಯಾವುದು? ಅದನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಮಿಥ್ಯಾ, ಅಪಾರವಾದ ಮಿಥ್ಯಾ ಜಗತ್ತು. ಮಿಥ್ಯಾ ಸರ್ಪ ಹೇಗ ಸರ್ಪಕ್ಕೆ ಯಾವ ರೀತಿ ರಜ್ಜುವಂತ ಸ್ಥೂಲ ಬುದ್ಧಿ ಎಂದು ಹೇಳಿದ್ರಿ. 2ನೇದ್ರೊಳಗೇನೋ ವೃತ್ತಿ ಉಪೇತ ಚೇತನ ಅಂತ ಹೇಳಿದ್ರಿ.
ಹಾಗೆ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾವುದು ಅಂತ ಪ್ರಶ್ನೆ ಮಾಡಿದಾನೆ. ಅದಕ್ಕೆ ಹೇಳ್ತಾ ಇದ್ದಾರಲ್ಲ, ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನೀನು ಇರುವಿ. ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನು. ನೀನು ಅಂದರೆ ಯಾರು? ಆತ್ಮ. ಯಾಕಂದ್ರೆ ನೀನು ನೀನು ನಾನು ನಾನು ಅಂದುದು ಬರೇ ಭ್ರಾಂತಿಯೊಳಗೆ ಹೊಂಟೈತಿ ವ್ಯಾವಹಾರಿಕವಾಗಿ. ವಾಸ್ತವಿಕ ಪಾರಮಾರ್ಥಿಕವಾಗಿ ಅಧಿಷ್ಠಾನ ನೀನೇ ಇದ್ದೀಯಪ್ಪ. ಅಂದ್ರೆ ಆತ್ಮನೇ ಅಧಿಷ್ಠಾನ ಅದಾನೇ ಅಲ್ರಿ. ಈ ರೀತಿ ತವ ನಿಜ ರೂಪ ಅಜ್ಞಾನತೆ ಹೊಯ್ ಮಿಥ್ಯಾ ಭಾನ. ಅಧಿಷ್ಠಾನ ಆಧಾರತ್ತು ರಜ್ಜು ಭುಜಂಗ ಸಮಾನ. ಹೇ ಶಿಷ್ಯನೇ, ನಿನ್ನ ಯಾವ ನಿಜರೂಪ ಅಂದ್ರೆ ಬ್ರಹ್ಮರೂಪ. ನಮ್ಮೆಲ್ಲರ ನಿಜ ಸ್ವರೂಪ ಯಾವುದದ ಅಂತ ಕೇಳಿದ್ರೆ ಬ್ರಹ್ಮಸ್ವರೂಪ. ಇದು ತತ್ವದೃಷ್ಟಿ ಹೇಳ್ಯಾರ ಅಂತ ಸುಮ್ಮನೆ ಹೋಗಬಾರ್ದು, ನಮಗೂ ಹೇಳ್ಯಾರ ಅಂತ ತಿಳ್ಕೊಬೇಕಾಗ್ತದಲ್ಲ ಅಲ್ರಿ. ವಾಯ ಅಂತ ಇರ್ತೈತಿ, ಗೊತ್ತೈತೇನು? ಅತ್ತಿ ಸೊಸಿ ಮಾತಾಡ್ತಿರ್ತಾರೆ, ಬತ್ ನೋಡ ತಿರುಗಿ ತಿರುಗಿ ತಿರುಗಿ. ನಾಯಿ ನಾಯಿ ಅಂದ್ರೆ ಯಾವುದದು? ಹಂಗೆ ವಾಯ ಅಂತಿರ್ತಾವ ಅಲ್ರಿ. ಹಾಗೆ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ. ಹೇ ಶಿಷ್ಯನೇ, ನಿನ್ನ ನಿಜವಾದ ಸ್ವರೂಪ ಅಂದರೆ ಬ್ರಹ್ಮರೂಪದ ಯಾವ ಅಜ್ಞಾನ ಇರುವುದು. ಹಿಂಗೆ ಮಾಡೈತಲ್ಲ ಈ ಅಜ್ಞಾನ ಅಲ್ರಿ. ಎಂತಿಂತಹ ಬುದ್ಧಿವಂತರನ್ನು ಕೂಡ ಈ ಜಗತ್ತಿನಲ್ಲಿ ಸತ್ಯತ್ವ ಮಾಡಿ ತೋರಿಸ್ತದೆ. ಏನದು? ಅಜ್ಞಾನ ಏನ್ರಿ. ನಮಗೇನು ಜ್ಞಾನ ಇಲ್ಲ ಅಂತೀರೇನ್ರಿ? ನಾವೀಗ ಮನೆಯಿಂದ ಬಂದೀವಿ, ಮುಗಿದ ಕೂಡಲೇ ಮನೆಗೆ ಹೋಗ್ತೀವಿ, ನಮಗೆ ಜ್ಞಾನ ತಿಳ್ಕೊಂಡ್ರೇನ್ರಿ ಅಂದ್ರೆ ಇಷ್ಟು ಜ್ಞಾನ ದನಗಳಿಗೂ ಐತಿ. ದನ ಮನ್ಯಾಗ ಬಿಚ್ಚಿರಂದ್ರೆ ಹೊಲಕ್ಕೆ ಹೋಗ್ತಾವ, ಹೊಲ್ದಾಗ ಬಿಟ್ಟಂದ್ರೆ ಮನೆಗೆ ಬರ್ತಾವೆ. ತಪ್ಪೆಲ್ಲ ಹೋಗ್ಯಾವ. ಮತ್ತು ಇಷ್ಟು ಜ್ಞಾನ ಪಶುಗಳಿಗೂ ಐತಲ್ಲ. ಇದು ಜ್ಞಾನ ಅಲ್ಲ ತಮ್ಮ. ಯಾವುದು ನಿನ್ನ ಯಾವ ಅಜ್ಞಾನವನ್ನು ಕಳೆಯುತ್ತದೆಯೋ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅನಾದಿಯ ವಿದ್ಯೆ ಅಂತಾರದು. ಅನಾದಿಯ ವಿದ್ಯೆ ಏನು ಮಾಡ್ಲಕತ್ಯದ ಅಂತ ಕೇಳಿ ಎಲ್ಲರನ್ನೂ ಮೋಸ ಮಾಡ್ತದೆ ಅಲ್ರಿ. ಆವರಣ ಮಾಡ್ಯದ. ಸಾಹುಕಾರ ಆಳು ಮನುಷ್ಯನ ಕರೆದ, ಆ ರೂಮ್ನಾಗ ಕೊಡ ಹತ್ತಿ ತಗೊಂಡು ಹೋಗು, ನೀರು ತೊಗೊಂಬ ಅಂದರು. ಕತ್ತಲಿತ್ತಲ್ಲ ಒಳಗೆ, ನೋಡಿದ ಕೊಡ ಇಲ್ರಿ ಅಂದವ. ಯಾಕೋ ನಾನೇ ಇಟ್ಟ, ನೀ ಇಲ್ಲತ್ತ ಯಾಕತ್ತೀಯ? ಇದ್ರೆ ಕಾಣಿಸ್ಬೇಕಾಗಿತ್ತಲ್ರಿ. ಇಲ್ಲ ತೋರುವುದಿಲ್ಲ, ಹೌದಲ್ರಿ? ಮತ್ತು ಇಲ್ಲ ತೋರುವುದಿಲ್ಲ. ಇದೇ ಯಾವುದು? ಅಜ್ಞಾನ. ಅಲ್ಲಿ ಕತ್ತಲೆ ಇರೋದರಿಂದ ಇಲ್ಲಂದ. ಯಾಕಿಲ್ಲತ್ತೆ ಅಂದರೆ ಇದ್ರೆ ತೋರ್ಬೇಕಾಗಿತ್ತು ಅಂದವ. ಹಾಗೆ ಪರಮಾತ್ಮ ಇಲ್ಲ, ಇದ್ರೆ ನಿಮ್ಮನ್ನು ಕೇಳ್ತಾರೆ, ಏನಪ್ಪ ಹೋಗಿದ್ದೆ, ಏನಾದ್ರು ಸ್ವಾಮಿಗಳು ಪರಮಾತ್ಮ ಅದಾನಂತ ಹೇಳಿದ್ರಾನು, ಎಲ್ಲಿದಾನಂತ ನೀ ನೋಡಿದೇನು, ನಮ್ಗಡೆ ತೋರಿಸ್ತೇನು? ಇವೆಲ್ಲ ಪ್ರಶ್ನೆಗಳು ಬರ್ತಾವೆ. ವಿಚಾರ ಮಾಡಲಾರದೆ ಇರತಕ್ಕಂಥ ಮನುಷ್ಯನಿಗೆ ಇದು ತಿಳಿಯತಕ್ಕಂಥ ಮಾತು ಅಲ್ಲ. ಆದ್ದರಿಂದ ನಿನ್ನ ಸ್ವರೂಪ ಅಂದ್ರೆ ಏನು? ಬ್ರಹ್ಮರೂಪ.
ವಾದ ಯಾವ ಅಜ್ಞಾನವಿರೋದು ಬ್ರಹ್ಮರೂಪದ ಅಜ್ಞಾನ ಅಲ್ರಿ. ಸ್ವಪ್ನ ಏನದಲ್ಲ, ಸ್ವಪ್ನ ಅದು ಅಲ್ಲಿ ಒಂದು ಜಗತ್ತು ಪ್ರತೀತಿ ಆಗ್ತದಿಲ್ಲ, ಸ್ವಪ್ನ ಪ್ರಪಂಚ ಅಂತ ಕರೀತಾರೆ, ಗೊತ್ತದ. ಆ ಸ್ವಪ್ನದ ಯಾರಲ್ಲಿ ತೋರಾಕತ್ತೈತಿ ಅದು? ಆ ಸ್ವಪ್ನ ಯಾರಲ್ಲಿ? ನಿನ್ನಲ್ಲೇನ ತೋರಾಕತ್ತೈತಿ ಅದು, ಹೌದಲ್ರಿ. ಮತ್ತೆ ಸ್ವಪ್ನ ಹ್ಯಾಂಗೆ ನಿನ್ನಲ್ಲೇ ತೋರಾಕತ್ತೈತಿ, ಜಗತ್ತನ್ನು ಕೂಡ ನಿನ್ನಲ್ಲೇ ತೋರಾಕತ್ತೈತಿ ತಮ್ಮ. ನೀನೇ ಬ್ರಹ್ಮ, ನಿನ್ನ ಸ್ವರೂಪ ಅಂದರೆ ಬ್ರಹ್ಮರೂಪವಾದ ಯಾವ ಅಜ್ಞಾನವಿರೋದು, ಬ್ರಹ್ಮರೂಪದ ಅಜ್ಞಾನವಿರುವುದು, ಅದರಿಂದಲೇ ಮಿಥ್ಯರೂಪವಾದ ಜಗತ್ತು ತೋರುತ್ತದೆ. ರಜ್ಜುವಿನ ಅಜ್ಞಾನವೇ ಸರ್ಪದ ಪ್ರತೀತಿಗೆ ಕಾರಣದ. ರಜ್ಜುವಿನ ಜ್ಞಾನ ಇತ್ತಂದ್ರೆ ಅಲ್ಲಿ ಸರ್ಪ ಬರತ್ತಿದ್ದಿದ್ದಿಲ್ಲ. ಸರ್ಪ ತೋರತ್ತಿಲ್ಲೋ, ಎಲ್ಲಿದ ಬಂದೈತೆ ಅದು? ಗುದ್ದನೆಯಿಂದ ಬಂದೈತೆ. ಎಲ್ಲಿದ ಬಂದೈತೆ ಅದು? ಅಜ್ಞಾನದೊಳಗಿಂದ ಬಂದೈತೆ ಅದು. ಯಾವ ಅಜ್ಞಾನದೊಳಗಿಂದ ಬರ್ತದ ಹಾವ? ಹಗ್ಗದ ಅಜ್ಞಾನದೊಳಗಿಂದ ಬತ್ ನೋಡ್ರಿ, ಅದಲ್ರಿ. ಹಂಗೆ ಬ್ರಹ್ಮದ ಅಜ್ಞಾನದೊಳಗಿಂದ ಈ ಜಗತ್ತು ಬಂದೈತಿ ನೋಡ್ತಮ್ಮ. ಬ್ರಹ್ಮದ ಅಜ್ಞಾನದಿಂದ ಈ ಜಗತ್ತು ಬಂದದ. ಆದ್ದರಿಂದ ಆ ಬ್ರಹ್ಮದ ಯಾವ ಅಜ್ಞಾನವಿರುವುದೋ ಅದರಿಂದ ಮಿಥ್ಯವಾದ ಜಗತ್ತು ತೋರುತ್ತದೆ. ಆದ್ದರಿಂದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನೀನೇ ಆಗಿರುವೆ. ಹೇಗೆಂದರೆ ರಜ್ಜುವಿನ ಅಜ್ಞಾನ ಮಿಥ್ಯವಾದ ಸರ್ಪವು ಎಲ್ಲಿ ತೋರುತ್ತದೆಯೋ ಅಲ್ಲಿ ಮಿಥ್ಯವಾದ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನ ರಜ್ಜುವೇ ಆಗಿರುತ್ತದೆ. ಅಲ್ಲಿ ಆಧಾರ ಅಧಿಷ್ಠಾನ ಏನದ? ರಜ್ಜುನೇ ಅದ. ಮಿಥ್ಯಾ ಸರ್ಪಕ್ಕೆ ಆಧಾರವೂ ರಜ್ಜುನೇ, ಅಧಿಷ್ಠಾನವೂ ರಜ್ಜುನೇ. ಅದನ್ನು ಹೇಳ್ತಾರೆ. ಯದ್ಯಪಿ ಮಿಥ್ಯಾ ಸರ್ಪದ ಅಧಿಷ್ಠಾನ ಮುಖ್ಯವಾಗಿ ಎರಡನೇ ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನವಿರುತ್ತದೆ. ಮಿಥ್ಯಾ ಸರ್ಪದ ಅಧಿಷ್ಠಾನ ಮುಖ್ಯವಾಗಿ ಎರಡನೇ ಪಕ್ಷ. ಒಂದನೇ ಪಕ್ಷ ಏನೋ ರಜ್ಜುನೇ ಅಧಿಷ್ಠಾನ, ಒಂದನೇ ಪಕ್ಷ. ಎರಡನೇ ಪಕ್ಷ ಏನೋ ರಜ್ಜುವಿನ ಎರಡನೇ ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನ ನಿರ್ಣಯ ಆಯ್ತು. ಕೊನೆಗೆ ವೃತ್ತಿ ಉಪಹಿತ ಚೇತನ ಯಾವುದು? ಸಾಕ್ಷಿ. ಬರೇ ಶಬ್ದದ ಮ್ಯಾಗ ಹೋಗಬೇಡ್ರಿ. ವೃತ್ತಿ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಸಾಕ್ಷಿ ಚೇತನವೇ ಕಲ್ಪಿತ ಸರ್ಪಕ್ಕೆ ಆಧಾರ ಅಧಿಷ್ಠಾನ ಆಗ್ಯದ. ಮಿಥ್ಯಾ ಸರ್ಪದ ಅಧಿಷ್ಠಾನ ಮುಖ್ಯವಾಗಿ ಎರಡು ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನವಿರುತ್ತದೆ, ಎರಡನೇ ಪಕ್ಷದಲ್ಲಿ. ಮತ್ತು ಪ್ರಥಮ ಪಕ್ಷದಲ್ಲಿ ರಜ್ಜು ಉಪಹಿತ ಚೇತನವಿರುತ್ತದೆ. ರಜ್ಜು ಅಂತೂ ಅಲ್ಲಂತ ಹೇಳ್ಯಾರಲ್ಲ, ಅದೇ ಜಡವಾದದ್ದು. ಅದು ಹೆಂಗೆ ಜಡವಾದ ತಾನೇ ಕಲ್ಪಿತಿದ್ದದ್ದು ಇನ್ನೊಂದು ಕಲ್ಪಿತಕ್ಕೆ ಅಧಿಷ್ಠಾನ ಹೆಂಗೆ ಆಗ್ತದೆ? ಆದ್ದರಿಂದ ರಜ್ಜು ಅಧಿಷ್ಠಾನ ಅಲ್ಲ. ಒಂದೇನಂತಾರೆ ಎರಡನೇ ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನ ಅಧಿಷ್ಠಾನ. ಮತ್ತೊಂದು ಪಕ್ಷ ಅದ, ಅದೇನದು? ರಜ್ಜು ಉಪಹಿತ ಚೇತನ. ಯಾವ ಪಕ್ಷದಲ್ಲಿಯೂ ರಜ್ಜು ಅಧಿಷ್ಠಾನ ಇರುವುದಿಲ್ಲ ಅಲ್ರಿ. ಮತ್ತು ಹೇಳ್ತಾರಲ್ರಿ ಹಗ್ದಾಗ ಹಾವ ಅಂತ ಹೇಳ್ತಾರಲ್ರಿ, ಅದು ಸ್ಥೂಲ ಬುದ್ಧಿಯವ್ರು ಹೇಳಿದ್ದದ. ಸ್ಥೂಲ ಬುದ್ಧಿಯವ್ರಿಗೆ ಹೇಳಿದ್ದದ. ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾದರೆ ಸೂಜಿ ಒಳಗೆ ಏನ್ರಿ ದೊಡ್ಡ ಇದನ್ನು ತೋರ್ಸಕ್ಕೆ ಬರಂಗಿಲ್ಲ, ಡಬ್ಬಂದಾಗ ಬರ್ತೈತಿ, ಹೌದಲ್ರಿ. ಡಬ್ಬಂದಂಗೆ ಕೆಲವು ಬುದ್ಧಿ ಅದಾವ, ಸೂಜಿ ಹಂಗೆ ಕೆಲವು ಬುದ್ಧಿ ಇರ್ತಾವೆ. ಅದಕ್ಕೆ ಸ್ಥೂಲ ಬುದ್ಧಿಯೊಳಗೆ ನಾವು ಏನು ಹೇಳಿದೀವಪ್ಪ? ರಜ್ಜು ಅಧಿಷ್ಠಾನ ಅಂತ ಹೇಳಿದ್ದಾಗ್ಯದ. ಆದರೆ ವಾಸ್ತವಿಕವಾಗಿ ಒಂದು ಪಕ್ಷದಲ್ಲಿ ರಜ್ಜು ಉಪಹಿತ ಚೇತನ ಅಧಿಷ್ಠಾನ, ಮತ್ತೊಂದು ಪಕ್ಷದಲ್ಲಿ ವೃತ್ತಿ ಉಪಹಿತ ಚೇತನ. ಯಾವ ಪ್ರಕಾರ ಮಿಥ್ಯಾ ಸರ್ಪದ ಅಧಿಷ್ಠಾನ ಹಾಗೂ ಆಧಾರ ರಜ್ಜು ಇರುವುದೋ ಅವರಂತೆ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಮತ್ತು ಆಧಾರ ನೀನೇ ಅಲ್ಲ, ನೀನೇ ಇದ್ದೀಯಾ.
ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿಯೂ ಮತ್ತು ವಿಶೇಷ ರೂಪವು ಅಧಿಷ್ಠಾನವಾಗಿಯೂ ಇರುತ್ತದೆ. ಅದನ್ನು ಸ್ವಲ್ಪ ವಿಂಗಡಣೆ ಮಾಡ್ತಾರೆ. ಬರೇ ನೀನೇ 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 ಅಂದ್ರೆ ಅರ್ಥ ಆಗೋದಿಲ್ಲ ಅಂಥೇಳಿ ಒಂದು ಆಧಾರ, ಒಂದು ಅಧಿಷ್ಠಾನ. ಆತ್ಮನ ಸಾಮಾನ್ಯ ರೂಪ ಆಧಾರದ. ಸಾಮಾನ್ಯ ರೂಪ ಅಂದರೆ ಎದಕ್ಕಂತಾರ? ಹಾಂ, ಅಧಿಕ ಕಾಲ ಅಂದ್ರೆ ಏನೋ? ರಜ್ಜು ತೋರುವಾಗ ಕಲ್ಪಿತ ಸರ್ಪದ ಕೂಡ ಇದು ಸರ್ಪವು ಇರುತ್ತದೆ. ಇರುತ್ತದೆ ಅನ್ನೋದನ್ನ ಸದ್ರೂಪ ಆಧಾರ ಅದಲ್ರಿ. ಈ ರೀತಿಯಾಗಿ ಆತ್ಮನ ಸಾಮಾನ್ಯ ರೂಪ ಆಧಾರವಾಗಿದೆ ಮತ್ತು ವಿಶೇಷ ರೂಪ ಅಧಿಷ್ಠಾನವಾಗಿದೆ. ಹ್ಯಾಂಗ ಸಾಮಾನ್ಯ ರೂಪವು ಇದು ಇರುತ್ತದೆ. ಸಾಮಾನ್ಯ ರೂಪನು ಅಸ್ತಿತ್ವ, ಇರುವಿಕೆ ಅದಲ್ರಿ. ಅಸ್ತಿತ್ವ ಏನು ಇರುವಿಕೆ ಏನದ ಅಲ್ಲ, ಇದು ಸಾಮಾನ್ಯ ರೂಪದ. ವಿಶೇಷ ರೂಪ ರಜ್ಜು ಇರುತ್ತದೆ ಅಲ್ರಿ. ವಿಶೇಷ ರೂಪ ರಜ್ಜುನ ಜ್ಞಾನ ಆಗಿತ್ತಂದ್ರೆ ಅಲ್ಲಿ ಸರ್ಪ ಬರತ್ತಿದ್ದಿದ್ದಿಲ್ಲ. ಆದ್ದರಿಂದ ವಿಶೇಷ ರೂಪದ ಅಜ್ಞಾನದಲ್ಲಿ ಏನಾಗೈತಿ? ಸರ್ಪ ಪ್ರತೀತಿ ಆಗ್ಲಾಕತ್ಯದ. ಸಾಮಾನ್ಯ ರೂಪ ಇದು ಇರುತ್ತದೆ, ವಿಶೇಷ ರೂಪ ರಜ್ಜು ಇರುತ್ತದೆ. ಇದು ಸರ್ಪವಿರುತ್ತದೆ, ಇದು ಸರ್ಪವಿರುತ್ತದೆ ಹೌದಲ್ಲ. ಈ ರೀತಿಯಾಗಿ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಅಸ್ತಿತ್ವ ಇರುವಿಕೆ, ಕಲ್ಪಿತ ಸರ್ಪದೊಡನೆ ಅಭಿನ್ನ. ಇದು ಸರ್ಪವಿರುತ್ತದೆ ಅಂತಂತಾನಲ್ಲ, ಇದು ಅನ್ನೋದೇನದ ಅಲ್ಲ, ಅದು ಎದರದು? ಸರ್ಪದ್ದೋ ಏನು ರಜ್ಜುವಿನದೋ? ಸರ್ಪದ್ದೋ ರಜ್ಜುವಿನದ ಇದು ಅನ್ನೋದು. ಘಟವು ಇರುತ್ತದೆ ಅಂತೆ. ಆ ಇರುವಿಕೆ ಘಟದೋ ಮಣ್ಣಿಂದ? ಮಣ್ಣಿನ ಇರುವಿಕೆಯನ್ನು ಅದಲ್ರಿ. ಆ ನಾಮ ಮತ್ತು ರೂಪಗಳು, ಘಟದ ನಾಮ ರೂಪ ಅದು ಎಲ್ಲಿ? ಅದಕ್ಕೆ ಆಧಾರ ಯಾವುದು? ಮಣ್ಣು. ಹಾಗೆ ಸಾಮಾನ್ಯ ರೂಪ ಇದು ಇರುತ್ತದೆ, ವಿಶೇಷ ರೂಪ ರಜ್ಜು ಇರುತ್ತದೆ. ಇದು ಸರ್ಪವಿರುತ್ತದೆ. ಈ ರೀತಿಯಿಂದ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತದೆ. ಭ್ರಾಂತಿ ಕಾಲದಲ್ಲಿನೂ ತೋರ್ತತಿ, ಭ್ರಾಂತಿ ನಿವೃತ್ತಿ ಕಾಲದಾಗನು. ಭ್ರಾಂತಿ ಕಾಲದಾಗ ಇದು ಸರ್ಪ ಇರುತ್ತದೆ, ನಿವೃತ್ತಿ ಕಾಲದಾಗ ಇದು ರಜ್ಜು ಇರುತ್ತದೆ ಹೌದಲ್ರಿ. ಸರ್ಪದ ಜೊತೆನೂ ಅಭಿನ್ನವಾಗಿ ತೋರ್ತದೆ, ರಜ್ಜುನ ಜೊತೆನೂ ಅಭಿನ್ನವಾಗಿ ತೋರ್ತದೆ. ಯಾವುದದು? ಇದು ಇರುತ್ತದೆ, ಇರುವಿಕೆ, ಸತ್ರೂಪ. ಇಲ್ಲಿ ಇದು ಸರ್ಪ ಇರುತ್ತದೆ. ಈ ರೀತಿಯಿಂದ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತಿರುವುದರಿಂದ ಯಾವ ಇದಂ ರೂಪವಿರೋದೋ ಅದು ಸಾಮಾನ್ಯ ರೂಪದ. ಇದಂ ರೂಪದ ಏನದ? ಸಾಮಾನ್ಯ ರೂಪದ. ಜಗತ್ತು ತೋರುತ್ತದೆ ಅಂತಿರಲ್ಲ, ಜಗತ್ತು ಇರುತ್ತದೆ ಅಂತ ಇರಲ್ಲ. ಆ ಇರುವಿಕೆ ಜಗತ್ತಿಂದೋ ಏನು ಬ್ರಹ್ಮದ್ದೋ? ಬ್ರಹ್ಮದ ಇರುವಿಕೆ ಮಿಥ್ಯವಾದ ಜಗತ್ತಿನ ಜೊತೆಡೆ ತೋರ್ತದೆ. ಹಾಗೆ ಇಲ್ಲಿ ಸರ್ಪ ಇರುತ್ತೆ. ಈ ರೀತಿಯ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತಿರುವ ಯಾವ ಇದಂ ರೂಪವಿರುವುದೋ ಅದು ಸಾಮಾನ್ಯ ರೂಪ ಇರುತ್ತದೆ. ಇದು ಸರ್ಪವಿರುತ್ತದೆ ಅಂತನ್ನುವಾಗ ಇದು ಅನ್ನೋದು ಏನದು? ಸಾಮಾನ್ಯ ರೂಪದ. ಯಾವುದು ಸರ್ಪದ ಭ್ರಾಂತಿ ಕಾಲದ ಪ್ರತೀತವಾಗುವುದಿಲ್ಲವೋ ಅದು ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿ ಆಗೋದು ಅದು ರಜ್ಜುವಿನ ಅಂದ್ರೆ ಅಧಿಷ್ಠಾನ ಅಂತ. ಅಧಿಷ್ಠಾನ ಅಂದರೆ ಏನೋ? ಭ್ರಾಂತಿ ಕಾಲದಲ್ಲಿ ಯಾವುದು ತೋರುವುದಿಲ್ಲವೋ, ಚಂದ್ರೋದಯ ಯಾವುದು ತೋರುದ್ರ ಭ್ರಾಂತಿಯು ನಿವೃತ್ತಿ ಆಗುತ್ತದೆಯೋ ಅದಕ್ಕೇನಂತಾರ? ಅಧಿಷ್ಠಾನ ಅಂತಾರೆ. ಭ್ರಾಂತಿ ಕಾಲದಲ್ಲಿ ಯಾವುದು ತೋರುದಿಲ್ಲ, ಸರ್ಪ ಇರುತ್ತದೆ ಅನ್ನುವಾಗ ಯಾವುದು ತೋರಂಗಿಲ್ಲ? ರಜ್ಜುವಿನ ವಿಶೇಷ ರೂಪ ತೋರಂಗಿಲ್ಲ ಹೌದಲ್ಲ. ರಜ್ಜುವಿನ ವಿಶೇಷ ರೂಪ ತೋರಂಗ. ಮೂರರಿಗೆ ಗುಂಜು ವಿಶೇಷ ರೂಪ ಅದು.
ಇದು ಅನ್ನೋದು ಸಾಮಾನ್ಯ ರೂಪ. ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತವಾಗುವುದಿಲ್ಲವೋ, ಆದರೆ ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿಯಾಗುವುದು ಅದು ರಜ್ಜುವಿನ ವಿಶೇಷ ರೂಪ ಇರುತ್ತದೆ. ಭ್ರಾಂತಿ ಕಾಲದಲ್ಲಿ ಯಾವುದು ಪ್ರತೀತವಾಗುವುದಿಲ್ಲವೋ, ಆ ಸರ್ಪ ತೋರುವ ಕಾಲದಲ್ಲಿ ಆ ರಜ್ಜುವಿನ ಮೂರು ಹುರಿ ಏನು ತೋರುವುದಿಲ್ಲದು, ಅದು ವಿಶೇಷ. ಯಾವುದು ಮೂರು ಹುರಿ ಏನದ ಅದು ವಿಶೇಷ ರೂಪ, ಅದು ತೋರಂಗಿಲ್ಲ. ಮುಂದೆ ಆ ವಿಶೇಷ ರೂಪ ಮೂರು ಗುಂಜು ತೋರಿತು ಅಂದ್ರೆ ಹಾವು ಅಲ್ಲೇ ಇರಂಗಿಲ್ಲ, ಭ್ರಾಂತಿ ನಿವೃತ್ತಿ ಆಗ್ತದೆ. ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತವಾಗುವುದಿಲ್ಲವೋ, ಆದರೆ ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ನಿವೃತ್ತಿಯಾಗುವುದೋ ಅದು ರಜ್ಜುವಿನ ವಿಶೇಷ ಭಾಗವಿರುತ್ತದೆ, ವಿಶೇಷ ರೂಪವಿರುತ್ತದೆ. ಹೇಗೋ ಹಾಗೆ ರಜ್ಜು ಹೆಂಗದು, ರಜ್ಜುವಿನಲ್ಲಿ ಸಾಮಾನ್ಯ ರೂಪ ವಿಶೇಷ ರೂಪ ತೋರಿಸಿದ್ರಿಲ್ಲ, ಅದರಂತೆ ಹಾಗೆ ಆತ್ಮನಿಗೂ ಕೂಡ ಎರಡು ಸ್ವರೂಪವಿರುತ್ತವೆ. ತಿಳಿಸು ಸಲುವಾಗಿ ಯಾಡ್ ಹೇಳಕತ್ಯಾರ, ಮತ್ತು ಆತ್ಮನು ಎರಡು ಮೂರದ ಒಂದಿರಿ ಮತ್ತು ಎಲ್ಲೇರಿ ಅಲ್ರಿ. ಅಜ್ಞಾನಿಗಳಲ್ಲಿರುವ ಆತ್ಮವೇ ಜ್ಞಾನಿಗಳಲ್ಲಿ ಅದು, ಜ್ಞಾನಿಗಳಲ್ಲಿರುವ ಆತ್ಮವೇ ಅಂದ್ರೆ ಆತ್ಮಗಳು ಎಷ್ಟು ಅದಾವ, ಎಷ್ಟು ಶರೀರದವ ಅಷ್ಟು ಆತ್ಮ ಅದಾವತ್ತು. ಕೆಲವು ಸಾಂಖ್ಯರಂತಾರೆ ಅವರು, ಎಷ್ಟು ಶರೀರದಾವ ಅಷ್ಟು ಆತ್ಮಗಳದಾವ. ಆತ್ಮ ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಸತ್ತು ಒಂದೇ ಅದ ಅಲ್ಲ. ಆ ರೀತಿಯಾಗಿ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿರ್ತವೆ. ಒಂದು ಸಾಮಾನ್ಯ ಸ್ವರೂಪ, ಇನ್ನೊಂದು ವಿಶೇಷ ರೂಪ. ಸತ್ರೂಪವು ಸಾಮಾನ್ಯವಿರುತ್ತದೆ ಮತ್ತು ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲಾದ ವಿಶೇಷ ರೂಪವು ಇರುತ್ತವೆ. ಚಂದ್ರದಾಗೆ ಹೇಳ್ಕೊಂಬಂದಾರ ಇದನ್ನೆಲ್ಲ ಅಲ್ರಿ. ಸತ್ರೂಪ ಆಧಾರ ಆಗ್ಯದ, ವಿಶೇಷ ರೂಪ ಇರುತ್ತೆ, ಅಸಂಗ ಮೊದಲಾದವು ಅವು ಅಧಿಷ್ಠಾನದವು ಅಂತಾರೆ. ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ವಿಶೇಷ ರೂಪವಿರುತ್ತದೆ. ಇರುತ್ತೇನೆ ಅಂತ ಎಲ್ಲರಿಗೂ ಐತೆ ಇಲ್ರಿಪಿ. ಜ್ಞಾನಿಗೂ ಇದ್ದೇನೆ ಅಂತಾನೆ, ಅಜ್ಞಾನಿಯೂ ಇದ್ದೇನೆ ಅಂತಾನೆ. ಇಲ್ಲಿ ಏನಿದ್ದೀಯಾ ಅಂತ ಅವನು ಕೇಳ್ರಿ. ಇದ್ದೇನೆ ಅಂತೀಯಲ್ಲ, ಏನಿದ್ದೆ ಅಲ್ಲಿ ಮುಂದೆ ಕೂತಾನ ಇಲ್ಲನ್ರಿ, ಕಾಣಿಸೋದಿಲ್ಲ ನಿಮಗೆ ಅಂದ್ರೆ ಏನತ್ತು, ದೇಹದೊಡನೆ ಅಭಿನ್ನ ಆಗ್ಯದ ಅಲ್ರಿ. ದೇಹವೇ ತಾನು ಅಂತ ತಿಳ್ಕೊಂಡಿದ್ದಾನೆ. ಆದ್ದರಿಂದ ವಿಶೇಷ ರೂಪ ಅಂದರೆ ಯಾವುದು ಅಂತ ಕೇಳ, ಅದು ಅಸಂಗತ್ವ, ಕೂಟಸ್ಥತ್ವ. ನಾನು ಅಸಂಗ ಇದ್ದೇನೆ ಅಂತ ಅವಂತಾನು ಅಜ್ಞಾನಿ. ಅಸಂಗ ಇದ್ದೇನೆ, ನಾನು ಕೂಟಸ್ಥ ಇದ್ದೇನೆ. ಅಸಂಗದ್ರ ಸಂಘರಹಿತ ಅದಲ್ರಿ. ಆಕಾಶಕ್ಕೆ ನೀರು ಗೊಜ್ಜಿದ್ರೆ ತೊಯ್ಯಂಗಿಲ್ಲ, ಬೆಂಕಿ ಹಚ್ಚಿದ್ರೆ ಆಕಾಶ ಸುಡಂಗಿಲ್ಲ ಅದಲ್ರಿ. ಅದು ಹೆಂಗೆ ಯಾಕೆ ಅಂತ ಕೇಳಿದ್ರೆ ಅಸಂಗದ. ಆಕಾಶ ಹೆಂಗೆ ಅಸಂಗದನೋ ಹಂಗೆ ಆತ್ಮನು ಕೂಡ ಹೆಂಗದಾನ, ಅಸಂಗದಾನೆ. ಸ್ಥೂಲ ಸೂಕ್ಷ್ಮ ಸಂಘಾತಗಳಿರುತ್ತವೆ. ಸ್ಥೂಲ ದೇಹ ಐತಿ, ಸೂಕ್ಷ್ಮ ದೇಹ ಐತಿ ಅಂತಾರ, ಅದಕ್ಕೆ ಸಂಘಾತ ಅಂತ ಕರೀತಾರೆ. ದೇಹಕ್ಕೆ ಎರಡು ದೇಹಗಳದಾವ, ಒಂದು ಸ್ಥೂಲ ದೇಹದ, ಇನ್ನೊಂದು ಸೂಕ್ಷ್ಮ ದೇಹ. ಎಷ್ಟು ತತ್ವದ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ. ಇದಕ್ಕೇನಂತಾರೆ? ಸೂಕ್ಷ್ಮ ದೇಹ ಅಂತಾರೆ ಅಲ್ರಿ. ಮತ್ತು ಸ್ಥೂಲ ದೇಹ ಅಂದರೆ 25 ತತ್ವಾತ್ಮಕವಾದದ್ದು. ಭೂತವು ಕೂಡಿ ಅದ್ಭುತವಾಯಿತು, ಕಿಚ್ಚು ಕೋಡಿತ್ತು, ನೀರು ಅಡಿಸಿತ್ತು ಅಂತಾರಲ್ಲ. ಭೂತವು ಕೂಡಿ ಅಂದರೆ ಏನು? ಎಲ್ಲ 5 ಭೂತಗಳು ಒಂದರಲ್ಲಿ ಒಂದು ಸೇರಿ ಇದು ಅದ್ಭುತವಾದ ಸ್ಥೂಲ ಶರೀರ ತಯಾರಾಗ್ಯದ. ಸ್ಥೂಲ ಸೂಕ್ಷ್ಮ ಸಂಘಾತ ಇರುತ್ತವೆ. ಈ ರೀತಿಯಿಂದ ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆದರೂ ಕೂಡ ಮಿಥ್ಯಾ ಸಂಘಾತದೊಡನೆ ಅಭಿನ್ನವಾಗಿ ಸತ್ರೂಪವು ತೋರುತ್ತದೆ. ದೇಹವೂ ಇರುತ್ತದೆ,
ಯಾವುದು ಸ್ಥೂಲ ದೇಹವೂ ಇರುತ್ತದೆ, ಸೂಕ್ಷ್ಮ ದೇಹವೂ ಇರುತ್ತದೆ ಅನ್ನುವಾಗ ಇರುವಿಕೆ ಸತ್ರೂಪ ಅದೇನಾಗ್ಯದ ಅಂದ್ಕರ ಮಿಥ್ಯದೊಡನೆ ಅಭಿನ್ನವಾಗಿ ಸರ್ಪವು ಇರುತ್ತದೆ ಅಂತೀವಲ್ಲ. ಇರುವಿಕೆ ರಜ್ಜುವಿಂದ ಹೌದಲ್ಲ, ಅದು ಸ್ಥೂಲವಾಗಿ ಇರುವಿಕೆ ರಜ್ಜುವಿಂದದ. ಆ ರಜ್ಜುವಿನ ಅಸ್ತಿತ್ವ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ತೋರ್ತದೆ. ಈ ರೀತಿಯಾಗಿ ಸ್ಥೂಲ ಸೂಕ್ಷ್ಮದ ಸಂಘಾತಗಳಿರುತ್ತವೆ. ಈ ರೀತಿಯಾಗಿ ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿಯೂ ಕೂಡ ಮಿಥ್ಯಾ ಸಂಘಾತದೊಡನೆ ಅಭಿನ್ನವಾಗಿ ಸತ್ರೂಪವು ತೋರುತ್ತದೆ ಅಲ್ರಿ. ಇದು ಮಿಥ್ಯಾದ ಸಂಘಾತ. ಯಾವುದು? ಸ್ಥೂಲನೂ ಮಿಥ್ಯಾದ, ಸೂಕ್ಷ್ಮವೂ ಮಿಥ್ಯಾದ. ಈ ಮಿಥ್ಯಾ ಸಂಘಾತದೊಡನೆ ಸೂಕ್ಷ್ಮ ಶರೀರವೂ ಇರುತ್ತದೆ, ಸ್ಥೂಲ ಶರೀರವೂ ಇರುತ್ತದೆ. ಈ ಇರುವಿಕೆ ಎದರದು? ಆತ್ಮದ ಅಲ್ರಿ. ಈ ರೀತಿ ಮಿಥ್ಯಾ ಸಂಘಾತದೊಡನೆ ಅಭಿನ್ನವಾಗಿ ಸತ್ರೂಪವು ತೋರುತ್ತದೆ. ಆದ್ದರಿಂದ ಆತ್ಮನ ಸತ್ವ ಸ್ವರೂಪವು ಸಾಮಾನ್ಯವಿರುತ್ತದೆ. ಆತ್ಮನ ಸತ್ವ ಸ್ವರೂಪ ಏನದ? ಸಾಮಾನ್ಯ. ಸಾಮಾನ್ಯ ಜ್ಞಾನ ಆಗುವ ಸಲುವಾಗಿ ಏನು ಪ್ರಯತ್ನ ಬೇಕಾಗಿಲ್ಲ. ವಿಶೇಷ ರೂಪದ ಜ್ಞಾನದ ಸಲುವಾಗಿ ಅದ ನೋಡ್ರಿ ಇದು ಹೋರಾಟ. ನಮಗೆಲ್ಲ ಏನಾಗ್ಯದ? ಸಾಮಾನ್ಯ ಜ್ಞಾನ ಆಗ್ಯದ. ಇದ್ದೇನೆ ಇದ್ದೇನೆ ಅಂತ ನಾವು ಏನಿದ್ದೀಯ ಅಂದ್ರೆ ಕಾಣಿಸೋದಿಲ್ಲ ಅಂದ್ರೆ ಮುಂದೆ ಕುಂತಾನಲ್ಲ ಅಂತಾನಲ್ಲ. ಈ ರೀತಿಯಿಂದ ಇಲ್ಲಿ ಏನಾಗ್ಯದ? ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮನ ಅಸಂಗ ಕೂಟಸ್ಥ ನಿತ್ಯ ಮುಕ್ತ ಸ್ವರೂಪವು ತೋರುವುದಿಲ್ಲ. ಏನಿದ್ದಿ ಅಂತ್ಕರ ದೇಹ ಇದ್ದೇನೆ ಅಂತ ನಾವು ಆ ಇರುವಿಕೆ ಯಾವುದೋ ಒಂದು ನಿಜವಾಗಿ ಕೂಟಸ್ಥತ್ವ, ಅಸಂಗತ್ವ, ನಿತ್ಯ ಮುಕ್ತತ್ವ ಇವು ತೋರುವುದಿಲ್ಲ. ಅವು ತೋರಿದ್ರೆ ದೇಹದೊಡನೆ ಅಭಿನ್ನತೆ ಹೊಕ್ಕತಿ ಅಲ್ರಿ. ಭಾಳ ಕಠಿಣದ. ದೇಹದೊಡನೆ ಏನು ಅಭಿನ್ನ ಆಗೈತೆಲ್ಲ ಮನುಷ್ಯಂದು ಅದನ್ನು ಹೋಗೋದು ಕಷ್ಟದ. ನಮಗೆ ಚಿಂತನೆ ಮಾಡುವಾಗ ಮಾತ್ರ ಹೌದು ಅನ್ನಿಸ್ತದ. ಮತ್ತೇನು ಮಾಡ್ತದ? ಕೂತ್ಕೊಂಡೇ ಬಿಡ್ತೈತೆ ಅದು ಅಲ್ರಿ. ಕಂಬಾರ ತಿರಿ ಹಾಕ್ತಿರ್ತಾನೆ, ಮುಂದೆ ಬೆಂಕಿ ಹೊತ್ತಿರ್ತೈತೆ. ಅದ್ರಾಗ ಕೊಡ್ಲಿ ಕುರುಪಿ ತಂದು ಹಾಕ್ತಾರೆ. ಅದು ಜಗ್ಗುವಾಗ ಅದು ಕರಿವಿರ್ತಾವಿಲ್ಲ ಕುರುಪಿ ಕೊಡ್ಲಿ ಕೆಂಪಗ ದೋರ್ತಾವ. ಎಟ್ರ ತಕ ಎಟ್ರ ತಕ ಜಗ್ತಾನ ಅಟ್ರ ತಕ ಕೆಂಪಗ ತೋರ್ತದ. ಎಟ್ರ ತಕ ಶಾಸ್ತ್ರ ನಡಿತೈತಿ ಅಲ್ಲಿ ತಕ ಅಲ್ಲಿ ತಕ ಹೌದು ನಾನೇ ಬ್ರಹ್ಮ. ಮಂಗಳಾರತಿ ಆದ ಕೂಡಲೇ ಮತ್ತೆ ಅವು ಕರ್ರಗಾಗೆ ಹೊಕ್ಕಾವ ಹೌದಲ್ರಿ. ಇದೊಂದು ಕಂಬಾರ ಸಾಲಿ ತಿಳ್ಕೊರಿ. ಇವೆಲ್ಲ ಕೊಡ್ಲಿ ಕುರ್ಪಿ ಬಂದಾವ ತಿಳ್ಕೊರಿ ಅಲ್ಲ. ಇನ್ನು ತಿದಿ ಊದಾಕತ್ಯಾನ ಸ್ವಾಮಿ. ಈ ಸ್ವಾಮಿ ತಿದಿ ಊದಾಕತ್ಯಾನ. ಅಲ್ಲೆಲ್ಲ ಅಯ್ಯೋ ನಾನೇ ಬ್ರಹ್ಮ ಎಷ್ಟೋ ತಕ ಮಂಗಳಾರತಿ ಆಗುತ್ತಕ್ಕ ಆದಿನ ಮತ್ತೆ ಅಟ್ಟು ಸರಳ ಇತ್ತಂದ್ರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡ್ರೆ ಅದಲ್ಲ ಏನಯ್ಯ ಅಂತಂದಾರಲ್ಲ ಅಷ್ಟು ಸರಳ ಇಲ್ಲ. ಅದನ್ನು ಹೆಚ್ಚು ಮನನದಿದೆ. ನಾವೆಲ್ಲ ಶ್ರವಣ ಮಾಡ್ತೀವಿ, ಮನನ ಮಾಡೋದಿಲ್ಲ, ನಿಧಿಧ್ಯಾಸನ ಮಾಡೋದಿಲ್ಲ. ಹೇಳರಿಲ್ಲ ಜ್ಞಾನಕ್ಕೆ ಶ್ರವಣಾದಿಗಳೇ ಬೀಜ, ಆತ್ಮ ಅಹಂಕೃತಿಗಳ ವಿವರಣ ಅದು ರೂಪ. ಮರಳಿ ಸಂಸ್ಕೃತಿಯ ಅದುವೇ ಏನತೆ ಕಾರ್ಯ. ಸಾಕ್ಷಿತ್ವವೇ ಕಾರ್ಯ. ಶ್ರವಣಾದಿಗಳೇ ಬೀಜ. ಜ್ಞಾನಕ್ಕೆ ಬೀಜ ರೂಪ ಕಾರ್ಯ ಹೇಳ್ಯಾರ. ಶ್ರವಣಾದಿಗಳೇ ಬೀಜ. ಬೀಜ ಇಲ್ಲದ ಬೆಳೆ ಹೆಂಗೆ ಬರ್ತದ? ಬೀಜ ಬೇಕು. ಆದಿಗಳೇ ಅಂದಾರ, ಶ್ರವಣವೇ ಅಂದಿಲ್ಲ, ಆದಿಗಳೇ ಅಂದ್ರೇನು? ಮನನ ನಿಧಿಧ್ಯಾಸನ. ಯಾವತ್ತೂ ಮನನ ಮಾಡು. ಕರ್ತ ಅಭ್ಯಾಸ ಜಡಮತಿ ಹೋಯ್ ಸುಜಾನ್
ಅಲ್ರಿ. ರಶ್ಶಿ ಯಾವತ್ ಜಾವತ್ ಶಿಲ್ಪರ್ ಪಡೈ ನಿಶಾನ್ ಅಲ್ರಿ. ಎಷ್ಟು ಚಂದ ಹೇಳ್ತಾರೆ. ಕರ್ತ ಅಭ್ಯಾಸ. ನೀ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂದ್ರೆ ಎಂಥ ದೊಡ್ಡ ಮನುಷ್ಯ ಇದ್ರೂ ಜ್ಞಾನಿ ಆಗುತ್ತಾನೆ. ಅಭ್ಯಾಸ ಅಂದ್ರೆ ಸುಮ್ಮನೆ ಪುಸ್ತಕದಾಗ ಓದು ಹೇಳೋದು ಅಲ್ಲ, ಒಳಗೆ ನಡಿಬೇಕದು ಅಭ್ಯಾಸ. ನಾನು ಹ್ಯಾಂಗ ಶರೀರ ಗಟ್ಟಿಯಾಗಿತ್ತು ನೋಡಿ, ಶರೀರ ನಾನು ಅನ್ನೋದು ಅಷ್ಟೇ. ನಾ ಶರೀರ ಅನ್ನೋದನ್ನು ಬಾಧ ಮಾಡಿ ಆ ಬ್ರಹ್ಮವೇ ನಾನು ಅನ್ನುವ ತನಕ ಎಲ್ಲಿ ತಕ್ಕ ರೀ ಅದು ಮನನ ಎಲ್ಲಿ ತಕ್ಕ ಮನ ಮಾಡುತ್ತೀರಿ ಹೇಳ್ರಿ. ನಿಮ್ಮದು ಕಿರಿಕಿರಿ ಬ್ಯಾಡ ನಮಗೆ. ಮನ ಅಂತ ಎಲ್ಲಿ ತಕ್ಕ ಮಾಡಂದ್ರೆ ಹೇಳ್ರಿ. ನೋಡ್ತಮ್ಮ, ಅಜ್ಞಾನ ಕಾಲಕ್ಕೆ ದೇಹ ನಾನು ಎಷ್ಟು ಗಟ್ಟಿಯಾಗಿತ್ತು ಹೌದಲ್ರಿ. ಮತ್ತು ಅದನ್ನು ಬಾಧ ಮಾಡಿ ನಾನು ದೇಹನ ಸುಳ್ಳು ಮಾಡಿ ನಾನು ಪರಬ್ರಹ್ಮನೇ ಇದ್ದೇನೆ ಅನ್ನುವ ಗಟ್ಟಿ ಆದಾಗ ಮುಗೀತು. ನೀನು ಮಠಕ್ಕೆ ಬರಬೇಡ, ಕೆಲಸನೂ ಇಲ್ಲ, ಮುಗಿದತಿ. ಪರಂತು ಶ್ರವಣರೇ ಮಾಡ್ತೀವಿ, ಮನನ ನಿಧ್ಯಾಸನ. ನಾ 10 ವರ್ಷ ಕೇಳೇನ, ಆ ದೊಡ್ಡಪ್ಪ ಅವ್ರ ಬಾಯಿಂದ ಅನಾರ ಅದಾರಿನ ಕೇಳೇನಾಗ್ಯದಿ, ಹ್ಯಾಂಗದಿ ಹಂಗದಿ. ಯಾಕೆ ಹಿಂಗಾತು? ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ ಏನ್ರಿ. ಆ ಮನನಿಧ್ಯಾಸನ ಗಟ್ಟಿ ಮಾಡ್ತಾವ ಏನ್ರಿ. ಶ್ರವಣ ನಿಶ್ಚಯ ಮಾಡ್ತತಿ, ಆ ನಿಶ್ಚಯವನ್ನು ಭದ್ರಪಡಿಸ್ತಕ್ಕಂಥದ್ದು. ದೃಢ ಅಪರೋಕ್ಷ ಅದೃಢ ಅಪರೋಕ್ಷ ಮಾಡ್ಯಾರ ಇಲ್ಲ. ದೃಢ ಅಪರೋಕ್ಷ ಬೇರೆ, ಅದೃಢ ಅಪರೋಕ್ಷ ಬೇರೆ. ಆ ದೃಢ ಆಗಬೇಕಾಗಿತ್ತು ಅಂತಂದ್ರೆ ಮನನ ನಿಧಿಧ್ಯಾಸನಗಳು. ಅದ್ರ ಸಲುವಾಗಿ ಇಲ್ಲಿ ಏನು ಹೇಳ್ಯಾರ ಅಂತ ಕೇಳಿದ್ರೆ, ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮನ ಅಸಂಗ ಕೂಟಸ್ಥ ನಿತ್ಯ ಮುಕ್ತತ್ವ ಸ್ವರೂಪವು ತೋರುವುದಿಲ್ಲ. ಆದರೆ ಆತ್ಮನ ಅಸಂಗವೇ ಮೊದಲಾದ ಸ್ವರೂಪಗಳ ಜ್ಞಾನವಾಗುವುದರಿಂದ ಸಂಘಾತದ ಭ್ರಾಂತಿ ದೂರವಾಗುತ್ತದೆ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ವ್ಯಾಪಕತ್ವ ಮೊದಲುಗಳು ವಿಶೇಷ ರೂಪವಿರುತ್ತದೆ ಅಂದ್ರಿ. ಈ ವಿಶೇಷ ರೂಪದ ಭಾವನ ಆಗಬೇಕಾಗಿತ್ತು ಅಂತಂದ್ರೆ ಮನನ ನಿಧಿಧ್ಯಾಸನಗಳು. ಎಂತಿಂಥವ್ರಿಗೂ ಕೂಡ ಈ ದೇಹದ ಅಧ್ಯಾಸ ಭ್ರಾಂತಿ ಆಗ್ತದ. ಜಗದ್ಗುರು ಶಂಕರಾಚಾರ್ಯರು ಕಾಶಿಯೊಳಗೆ ಅಲ್ಲೇನೋ ಪರಮಾತ್ಮನ ದರ್ಶನಕ್ಕೆ ಹೋಗಿದ್ದರತ್ತೆ ಅಲ್ರಿ. ಕಾಶಿ ದೇವ್ರು ಯಾವುದದು? ವಿಶ್ವನಾಥ ದರ್ಶನಕ್ಕೆ ಹೋಗುತ್ತಿದ್ರು. ಸ್ನಾನ ಮಾಡ್ಯಾರ, ಮಡಿ ಬಟ್ಟೆ ಉಟ್ಕೊಂಡಾರ, ಕೈಯಾಗ ನೀರು ಇಟ್ಕೊಂಡು ದೂರ ಸರಿ ಅನ್ಕೋತ ಹಂಗೆ ಭಾವನೆ ಆಗ್ತದೆ. ಅದು ಮುಂದೇನಾಯ್ತು, ಮಂದಿ ಎಲ್ಲ ಸರಿತಿದ್ರು. ಆ ಪರಮಾತ್ಮನಿಗೆ ಹಿಂಗೆ ಅನಿಸ್ತು ನೋಡಿ, ನನ್ನ ಅಂಶವೇ ಶಂಕರ ರೂಪದಿಂದ ಬಂದಾಗ ಇವನಿಗೂ ಭ್ರಾಂತಿ ಆತಲ್ಲ ಅಂಥೇಳಿ ತಿಳ್ಕೊಂಡು ಅವ ಯಾರು ಚಾಂಡಾಲ ವೇಷ ತಗೊಂಡು ಬಂದವ ವಿಶ್ವನಾಥ. ಕೈಯಾಗ ಶೆರೆ, ಈ ಕಡೆ ಕೈಯಾಗ ಮಾಂಸ, ಹಸಿ ತೊಗಲು ತೊಗೊಂಡಾನ. ಜುಮ್ ಜಮ್ ಅಂತ ನೊಣಗಳು ಕೂಡ್ತಾವ. ಈ ರೀತಿಯಿಂದ ಬಂದಿವ. ಮತ್ತು ಸಾಮಾನ್ಯವಾಗಿ ನೀವು ಜಳಕ ಮಾಡಿ ಹೋಗುವಾಗ ಯಾವರೇ ಬಂದಂದ್ರೆ ದೂರ ನೀವರೇ ದೂರ ಸರಿತೀರ. ಇದು ಹೀಗಾಗಿ ದೂರ ಸರಿ ಅಂದವು ಅವನಿಗೂ, ಯಾರು ಚಾಂಡಾಲನಿಗೆ. ಏನು ನೀ ಯಾರಿಗೆ ಸರಿ ಅಂತೀಪ್ಪ? ಏನು ಶರೀರಕ್ಕೆ ಸರಿ ಅಂತೀವೋ, ಏನು ಆತ್ಮನಿಗೆ ಸರಿ ಅಂತೀವೋ? ಇಲ್ಲಿ ಯಾಡದಾವ. ಶರೀರಕ್ಕೆ ಸರಿ ಅಂದ್ರೆ ಅದು ಜಡ. ಅದು ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಅದೇನು ಮಾಡಂಗಿಲ್ಲ. ಮತ್ತು ಆತ್ಮನ ಸರಿ ಅಂತ್ಯ ಅಖಂಡವಾಗಿ ಒಂದೇ ಒಂದದ ಪರಿಪೂರ್ಣವಾದ ವಸ್ತುಗೂ ಕೂಡ ಸರಿದಾಡಕ್ಕೆ ಬರಂಗಿಲ್ಲ. ಗೊತ್ತಾತು ನೋಡಿ ಶಂಕರಾಚಾರ್ಯ. ಓಹೋ, ಇದು ಬ್ಯಾರೆ ಅದ. ಮನುಷ್ಯ ಪಂಚಕ ರಚನೆ ಮಾಡ್ಯಾರ ಅದೇ ಸ್ಥಾನದಾಗ. ಜಾಗ್ರತ್ ಸ್ವಪ್ನ ಸುಸುಪ್ತಿಷು ಯಾ ಸ್ಫುಟತರ ಸೌವಿಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪುರ್ತ ಜಗತ್ ಸಾಕ್ಷಿನಿ ಸ ಏವಾಹಂ ದೃಢ ಪ್ರಜ್ಞಾಶಪಿ ಚೇತ್ ಛಂಡಾಲಸ್ತು ದ್ವಿಜೋಸ್ತು ಗುರುರಿತ್ತೇಶ ಮನೀಷಾ ಮಮ. ಅಲ್ರಿ, ಜಾಗ್ರತ್ ಸ್ವಪ್ನ ಸುಸುಪ್ತಿಷು ಯಾ ಸ್ಫುಟತರ ಸಂವಿಜೃಂಭತೆ. ಯಾವ ಒಂದು ಅರಿವು
ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿಯೂ ಇರ್ತದೆಯೋ ಮತ್ತು ಅರಿವು. ಯಾವ ಒಂದು ಅರಿವು ವ್ಯಷ್ಟಿಯಾಗಿರ್ತಕ್ಕಂಥ ಜಾಗ್ರ ಸ್ವಪ್ನ ಸುಸುಪ್ತಿಗಳನ್ನು ಅರಿತಕ್ಕಂಥದ್ದಾಗಿದೆಯೋ ಅದೇ ಅರಿವು ಇರುವೆ ಮೊದಲು ಮಾಡಿಕೊಂಡು ಬ್ರಹ್ಮದ ಪರ್ಯಂತ ಅಖಂಡ ಏಕ ರಸವಾಗಿರುತ್ತದೆ ಅಂತ ದೃಢವಾಗಿ ಯಾವಾತನು ತಿಳಿದುಕೊಂಡಿದ್ದಾನೆಯೋ ಅವನು ಚಾಂಡಾಲನೇ ಇರಲಿ, ಯಾರೇ ಇರಲಿ, ಅವನ್ ನನ್ನ ಗುರು ಅಂತ ಯಾವಾಗ ಸಾಷ್ಟ ನಮಸ್ಕಾರ ಮಾಡಿದರು ಶಂಕರಾಚಾರ್ಯರು. ಇನ್ನು ನಮ್ಮ ಗತಿ ಏನೋ ಅಲ್ಲ. ಶಂಕರಾಚಾರ್ಯರಿಗೆ ಹಿಂಗಾತಂದ್ರೆ ಅದ್ವೈತ ಪ್ರತಿಪಾದಕರು ಎಲ್ಲ ಮತವಾದಿಗಳನ್ನು ಗೆದ್ದವರು ಒಂದು ಕ್ಷಣ ತೋರ್ತದ, ಪರಂತು ಅದನ್ನು ನಾವು ಆ ಅನಾತ್ಮ ವರ್ಗವನ್ನು ನೋಡ್ಬೇಕು, ಅದನ್ನು ಕೂಡಬಾರ್ದು. ಹೇಳ್ತಿಲ್ಲ ನೀನು, ಕೂಡಿದ್ರೆ ಜೀವ, ನೋಡಿದ್ರ ನೋಡ್ರಿ ಆ ಕಾಮಾಕಾರ ವೃತ್ತಿ ಬರ್ತೈತಿ ನೋಡ್ರಿ, ಕ್ರೋಧಾಕಾರ ಬರ್ತೈತಿ ನೋಡ್ರಿ. ಕೂಡಬೇಡ್ರಿ, ಕೂಡಿದ್ರೆ ಘಾತ ಆಕ್ಕೈತಿ. ಏನು ಆ ವೃತ್ತಿ ಏನದಾವಲ್ಲ, ಆ ವೃತ್ತಿ ಕಂಬಾರ ಕೊಡ್ಲಿಗಳನ್ನು ಮಾಡಿ ಮಾರಕ್ಕೆ ಹೊಂಟಿದ್ದವ. ಕೊಡ್ಲಿ ಕಾವಿಲ್ಲದ ಇರ್ತಾವೆ ಮಾರಕ್ಕೆ ಹೋಗೋ ಮುಂದೆ, ಗೊತ್ತತಿ ನಿಮಗೆ ಅಲ್ಲ. ಅವು 8-10 ಕೊಡ್ಲಿಗಳನ್ನು ಹಿಂಗೆ ಹೆಗಲಿಗೆ ಹಾಕಿದ್ದ, ಅರಣ್ಯದಾಗ ಹೋಗಕ್ಕೆ ಹತ್ತಿದ್ದ, ಗಿಡಗಳು ನಡ್ಗಾಕ್ ಹತ್ತಿದ್ವು. ದೊಡ್ಡ ಗಿಡ ಅಂತೂ ಯಾಕೆ ನಡ್ತೀರಿ ಅಂದು. ನೋಡ್ರಿಪ್ಪ ನನ್ನ ವೈರಿ ಬರಾಕತ್ತಿ ಅವ. ವೈರಿ ಕೊಡ್ಲಿ ಅದಲ್ಲ ರೀ ಗಿಡಕ್ಕೆ ಮೂಲ. ಅವು ಬರಾಕತ್ಯಾವ ಅಂದ ಕೂಡಲೇ ದೊಡ್ಡ ಗಿಡ ಅಂತೂ ಬರ್ರಿ ನೋಡ್ರಿ, ಕಾಮಾಗಿ ನೀವು ಅದ್ರೊಳಗೆ ಸೇರಿದ್ರೆ ಅದು ವೈರಿ ಆಕತಿ. ಅದು ಕಾವಿಲ್ಲದಕ್ಕೆ ಕೊಡ್ಲಿಂದ ಯಾರೇ ಕಡ್ದಾರ ಜಗತ್ನ್ಯಾಗ, ಇದು ಸೇರ್ತತಿದು. ಅದ್ರ ಕೂಡ ಕಾಮ ಕೂಡ ಸೇರ್ತು, ಕ್ರೋಧ ಸೇರ್ತು, ಮೋಹ ಮತ್ಸರಗಳಿಂದ ಕೂಡಿತು. ಕೂಡುವುದು ರೂಢಿ ಆಗಿಬಿಟ್ಟದ. ಕೂಡುದು ಹೆಂಗೆ ರೂಢಿ ಆಗೈತಿ ಹಂಗೆ ಬಿಟ್ಟಿರೋದು ರೂಢಿ ಆಗಬೇಕಲ್ಲ. ಅನಾತ್ಮ ವರ್ಗವನ್ನು ಬಿಟ್ಟಿರೋದು ಕ್ಷಣಕ್ಕೂ ಕೂಡ ಇದು ಒಳಗೆ ನಡಿಬೇಕಿದು. ಪುಸ್ತಕ ಓದಿದ್ರೆ ಪ್ರವಚನ ಮಾಡಿದ್ರೆ ಇಷ್ಟಕ್ಕೆ ಜ್ಞಾನ ಆಕತ್ತೆ ಅಂತ ಹಿಂಗೆ ಕಲ್ಪನಾ ಮಾಡಬೇಡ್ರಿ ನೀವು. ಏನ್ರಿ ರಗಡು ನೋಡಿದ್ದೀವಿ ನಾವು, 7,000 ಮಂದಿನ ಬೆರಗಾಗುವ ಹಂಗೆ ಪ್ರವಚನ ಮಾಡೋರು ನೋಡಿದೆವು, ಪರಂತು ಅವ್ರ ಮುಂದೆ ಏನಾಯ್ತು ಅನ್ನೋದು ಅದನ್ನು ನೋಡಿದೆವು ಅಲ್ರಿ. ಹಂಗಾಗೋದಿಲ್ಲದು. ತಡವಾಗಿ ನಮಗೆ ನಿಶ್ಚಯ ಆಯ್ತು ಅಂತಂದ್ರೆ ಯಾರು ಬಂದರೂ ಅಗಳಾಡಿಸ್ಬಾರ್ದು ನೋಡಿ. ದನ ಕಟ್ಟಾಕ ಗೂಟ ಒಗಿತೀರಲ್ಲ, ಉಗಿದ ಅಗಳಾಡಿಸಿ ನೋಡ್ತೀರಿ. ಯಾಕೆ ಕೀಳ್ಬೇಕತ್ತೀರನ? ಅಗಳಾಡ್ತಾರೆ ಮತ್ತೆ ತಲೆ ಮ್ಯಾಗ ಇಡಬೇಕ. ಹಂಗೆ ನೋಡ್ತಾರೆ ಅಗಳಾಡಿಸಿ. ಮಹಾತ್ಮರು ಕೂಡ ನೋಡ್ತಾರೆ, ಅದು ಅಗಳಾಡ್ತಿರ್ತಾರೆ ಮತ್ತೆ ತಲೆ ಮ್ಯಾಗ ಇಡತ್ತಾರ. ಹಾಗೆ ಇಲ್ಲಿ ಏನಾಗ್ಯದ ಅಂತ ಕೇಳ, ಸ್ಥೂಲ ಸೂಕ್ಷ್ಮ ಸಂಗಾತಿಗಳು ಇರುತ್ತವೆ. ಈ ರೀತಿಯಿಂದ ಸ್ಥೂಲ ಸೂಕ್ಷ್ಮ ಸಂಗಾತದ ಭ್ರಾಂತಿ ಸಮಯದಲ್ಲಿಯೂ ಕೂಡ ಮಿಥ್ಯಾ ಸಂಗಾತದ ಅಭಿನ್ನವಾಗಿ ಸತ್ರೂಪವು ತೋರುತ್ತದೆ. ಆದರೆ ಆತ್ಮನ ಸತ್ರೂಪವು ಸಾಮಾನ್ಯವಿರುತ್ತದೆ. ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮನ ಅಸಂಗ ಕೂಟಸ್ಥ ನಿತ್ಯಮುಕ್ತ ಸ್ವರೂಪವು ತೋರುವುದಿಲ್ಲ. ಸತ್ರೂಪ ತೋರ್ತಿರ್ಬೇಕು, ಚಿತ್ತಾದಿಗಳು ತೋರಬಾರ್ದು. ಅದಲ್ರಿ ಸತ್ರೂಪ ತೋರತ್ತದು ಯಾರಿಗೆಲ್ಲ ಇದ್ದೇನೆ ಏನಪ್ಪ ಅದೇ ಎಲ್ಲೋ ನಮ್ಮ ಮನೆಗೆ ಹೋಗಿ ಕೇಳಿ ಬರ್ತೀನಿ ಇರ್ತಾನೆ ಅವರೇ ಎದ್ದೇನಲ್ಲನ್ರಿ ಏನಿದ್ಯಾ ಅಂದ್ರೆ ಶುರುವಾತ್ ನೋಡ್ರಿ ಭ್ರಾಂತಿ. ಮುತ್ತಕ್ಕೂತಾನೆ ಎಲ್ಲ ಕಾಣಿಸೋದಿಲ್ಲ ಅಂತಾನವ. ಹಾಗೆ ಅವು ವಿಶೇಷ ರೂಪದ ಜ್ಞಾನ ಆತು ಅಂದ್ರೆ ಭ್ರಾಂತಿ ನಿವೃತ್ತಿ ಆಗ್ತದೆ. ಆದರೆ ಆತ್ಮನ ಅಸಂಗವೇ ಮೊದಲಾದ ಸ್ವರೂಪಗಳ ಜ್ಞಾನ ಆಗುವುದರಿಂದ ಸಂಗಾತದ ಭ್ರಾಂತಿಯು ದೂರವಾಗುತ್ತದೆ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯಮುಕ್ತತ್ವ, ವ್ಯಾಪಕತ್ವ ಮೊದಲಾದ ವಿಶೇಷ ರೂಪ ಇರುತ್ತದೆ. ಜೋ ಸುಖ ನಿತ್ಯ ಪ್ರಕಾಶ ವಿಭೋ ನಾಮ ರೂಪ ಆಧಾರ್ ಮತಿ ನ ಲಖೈ ಜಿಗಿ ಮತಿ ಲಖೈ ಸೋಮೈ ಶುದ್ಧ. ನೋಡಿ 8 ಲಕ್ಷಣಗಳಿಂದ ನಮ್ಮ ಸ್ವರೂಪದ ವರ್ಣನೆ ಮಾಡಿದ್ದಾರೆ. ಜೋ ಸುಖ ನಿತ್ಯ
प्रकाश विभू नाम रूप का आधार मती न लखೈ जिहि मತಿ ಲಖೈ ಸೋ ಮೈ ಶುದ್ಧ ಮತ್ತು ಅಪಾರ ಎಂಟದು ಇಲ್ಲ. ಹಾಗೆ 5 ಲಕ್ಷಣದಿಂದನೂ ಆತ್ಮ ವರ್ಣನ ಮಾಡಬಹುದು, 8 ಲಕ್ಷಣದಿಂದಲೂ ಆತ್ಮನ ವರ್ಣನ ಮಾಡಬಹುದು. ಇವು ಏನಕ್ಕವು? ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪವು ಆಧಾರವೆಂದು ಹೇಳಲ್ಪಡುತ್ತದೆ ಮತ್ತು ವಿಶೇಷ ರೂಪವು ಅಧಿಷ್ಠಾನವೆಂದು ಹೇಳಲ್ಪಡುತ್ತದೆ. ಎಲ್ಲ ಭ್ರಾಂತಿಗಳಲ್ಲಿ, ಎಲ್ಲ ಭ್ರಾಂತಿಗಳಂದರೆ ಶಿಂಪಿಯೊಳಗೆ ಬೆಳ್ಳಿ ತೋರುವಾಗ, ಅಲ್ಲ ರಜ್ಜುವಿನಲ್ಲಿ ಸರ್ಪ ತೋರುವಾಗ, ಸಾಕ್ಷಿ ಸ್ವಪ್ನ ತೋರುವಾಗ, ಇವೆಲ್ಲ ಭ್ರಾಂತಿ ಸಾಮಾನ್ಯ ರೂಪ. ಭ್ರಾಂತಿಗಳಲ್ಲಿ ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪ ಆಧಾರ ಇರ್ತದೆ ಅಲ್ಲ, ಮತ್ತು ವಿಶೇಷ ರೂಪವು ಅಧಿಷ್ಠಾನವಿರುತ್ತದೆ. ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪದ ವಿಸ್ತಾರ ಮಾಡ್ತಾ ಇದ್ದಾರೆ. ವಿಶೇಷ ರಜ್ಜು ಸ್ವರೂಪವು ಅಧಿಷ್ಠಾನವಿರುತ್ತದೆ. ವಿಶೇಷ ರಜ್ಜು ಸ್ವರೂಪ ಯಾವುದದು? 3 ಹುರಿ ಗುಂಜುಂಜ ಅಲ್ಲ, ಬರೀ ಇದು ಒಟ್ಟು ತೋರಿತೆ, ಇದು ತೋರುವಲ್ಲ ಅಲ್ರಿ. ಇದು ಒಟ್ಟು ತೋರಿರಬೇಕು, ವಿಶೇಷ ರೂಪದ ಭಾನ ಆಗ್ತಿರಬಾರ್ದು. ಹಾವು ಬತ್ ನೋಡಲ್ಲಿ ಅಲ್ರಿ. ಅದು ಯಾವಾಗ ವಿಶೇಷ ರೂಪದ ಜ್ಞಾನ ಆಯ್ತು, ಅದು ಯಾವಾಗ ಮಿಥ್ಯ ಆಗ್ತದೆ. ವಿಶೇಷ ರಜ್ಜು ಸ್ವರೂಪವು ಅಧಿಷ್ಠಾನವಾಗಿರ್ತದೆ. ಹೇಗೋ ಹಾಗೆ ಮಿಥ್ಯಾ ಪ್ರಪಂಚಕ್ಕೆ ಆಶ್ರಯವಾಗಿಲ್ಪಟ್ಟ ಯಾವ ಆತ್ಮನಿರೋನೋ ಅವನ ಸಾಮಾನ್ಯ ಸತ್ರೂಪವು ಪ್ರಪಂಚಕ್ಕೆ ಆಧಾರವಾಗಿದೆ. ಆತ್ಮನಲ್ಲಿಯೂ ಒಂದು ಸತ್ರೂಪ, ಒಂದು ಸಾಮಾನ್ಯ, ಒಂದು ವಿಶೇಷ, ಎರಡು ಮಾಡ್ತಾ ಇದ್ದಾರೆ. ಸತ್ರೂಪ ಸಾಮಾನ್ಯ ಎಲ್ಲರಿಗೂ ಕೂಡ ಭಾನ ಆಗ್ತಾನೆ ಇದೆ, ಆದರೆ ವಿಶೇಷ ರೂಪದ ಭಾನ ಆಗುವುದಿಲ್ಲ. ವಿಶೇಷ ರಜ್ಜು ಸ್ವರೂಪ ಅಧಿಷ್ಠಾನವಿರುತ್ತೆ. ಹೇಗೋ ಹಾಗೆ ಮಿಥ್ಯಾ ಪ್ರಪಂಚಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮನಿರುವನೋ ಅವನ ಸಾಮಾನ್ಯ ಸತ್ಸ್ವರೂಪವು ಪ್ರಪಂಚಕ್ಕೆ ಆಧಾರವಾಗಿರುತ್ತದೆ. ಪ್ರಪಂಚವು ಇರುತ್ತದೆ ಅನ್ನುವಾಗ ಆ ಆತ್ಮನ ಸತ್ರೂಪವೇ ಅಲ್ಲಿ ಇರುವಿಕೆ ಅದ ಅಲ್ಲ. ಇನ್ನು ಅಸಂಗತ್ವ ಮೊದಲಾದ ವಿಶೇಷ ರೂಪವು ಅಧಿಷ್ಠಾನವಿರುತ್ತದೆ. ಅಸಂಗ ಅಲ್ರಿ, ಆ ಸಂಘರಹಿತ ಆತ್ಮ ಹ್ಯಾಂಗದಾನೆ ಅಂತ ಕೇಳಿದ್ರೆ ಸಂಘರಹಿತ ಅದಾನೆ. ಯಾವ ರೀತಿ ನಾಟ್ಯ ಶಾಲೆಯಲ್ಲಿ ಬೆಳಗುವ ದೀಪ ದುಃಖದ ಪ್ರಸಂಗಗಳಾಗಿಯೂ ಬೆಳಗ್ತದ, ಅದು ಸುಖದ ಸಂತೋಷದ ಪ್ರಸಂಗದಲ್ಲಿಯೂ ಆ ದೀಪ ಬೆಳಗ್ತದ. ಆ ನಾಟಕ ಮುಗಿದು ಎಲ್ಲರೂ ಒಳಗೆ ಹೋದಾಗೂ ಬೆಳಗ್ತದ. ಆದರೆ ಅಲ್ಲಿ ಆ ದುಃಖದ ರೂಪ ಬಂದಾಗ ಅದೇನ ಅದರಾಗ ಭಾಗವಹಿಸೋದಿಲ್ಲ ಅದಲ್ರಿ. ಮತ್ತು ಅದು ಒಳ್ಕೊತ್ಕೊಂಡಿರ್ತೈತೇನು ದೀಪ? ಇಲ್ಲ. ಸಂತೋಷದ ಒಳಗೂ ಅದು ಹಂಗೆ ಆತ್ಮ ನಿನ್ನಲ್ಲಿ ತೋರುವ ಸುಖ ದುಃಖಗಳಿಗೆ ಏನಾಗ್ಯಾನವ? ಅಧಿಷ್ಠಾನ ಆಗ್ಯಾನ. ಯಾವ ರೀತಿಯಾಗಿ ದೀಪ ಯಾವಾಗಲೂ ಉರಿ ಬೆಳಕ ಮಾಡೋದು ಅಷ್ಟೇ ಅದ್ರ ಕೆಲಸ ಏನ್ರಿ. ಬೆಳಕ ಕೊಡೋದು ಅಷ್ಟೇ ಅದ್ರ ಕೆಲಸ. ಅದ್ರ ಬೆಳಕಿನಾಗನೇ ಅದಲ್ರಿ ಏನೆಲ್ಲ ಮಾಡ್ತಾನೆ. ಕೇಳಿದ್ರಂತ ರಾಮಕೃಷ್ಣ ಪರಮಹಂಸರನ್ನ ಕೇಳ್ರಂತ, ಅಲ್ರಿ ಆತ್ಮ ಎಲ್ಲರಲ್ಲೂ ಅದಾನಂತೀರಿ, ಮತ್ತು ಕೆಲವು ಮಂದಿ ಈ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡ್ತಾರಲ್ಲ ಅಂತ ಕೇಳಿದ್ರಂತ. ಆವಾಗ ಒಂದು ದೃಷ್ಟಾಂತ ಕೊಟ್ರಂತ. ನೋಡಪ್ಪ, ಒಂದು ದೀಪ ಇಟ್ಟಾರ. ಆ ದೀಪದ ಬೆಳಕಿನಾಗ ಒಬ್ಬ ಜಪ ಮಾಡಕತ್ಯಾನ, ಮತ್ತೊಬ್ಬ ಕೊಟ್ಟಿ ಲೆಕ್ಕಪತ್ರ ಮಾಡಕತ್ಯಾನ ಅದಲ್ರಿ. ಈ ಎರಡೂ ಪ್ರಕಾಶ ಮಾಡ್ತದ. ಅದು ಆ ಪ್ರಕಾಶದಾಗ ಇವ್ರು ಮಾಡಕತ್ತಾರೆ. ಆ ಕೊಟ್ಟು ರೊಕ್ಕದ್ದು ಕೊಟ್ಟು ಲೆಕ್ಕದ್ದು ಆ ಪ್ರಕಾಶಕ್ಕೆ ಸಂಬಂಧ ಇಲ್ಲ ಅದಲ್ರಿ. ಇದು ಜಪ ಮಾಡಕತ್ತೇನ, ಅದು ಅದಕ್ಕೆ ಸಂಬಂಧ ಇಲ್ಲ. ಹಾಗೆ ಆತ್ಮ ಎಲ್ಲರಲ್ಲೂ ಪ್ರಕಾಶ ರೂಪವಾಗಿ ಇರುತ್ತಿದ್ದರೂ ಕೂಡ ಮನುಷ್ಯ ಯಾವುದೋ ಒಂದು ಅಧ್ಯಾಸದಿಂದ ಏನಾರೇ ಮಾಡಿ ರೊಕ್ಕ ಗಳಿಸ್ಬೇಕು ಅಂತ ಹೋಗ್ತಾನಲ್ಲ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಭ್ರಾಂತಿ ಯಾರಿಗೂ ಸುಖವನ್ನು ಕೊಡುವುದು ಅಲ್ಲ.
ದುಃಖವನ್ನೇ ಕೊಡೋದಕ್ಕೆ ಭ್ರಾಂತಿ ಅಂತಾರೆ. ಹೇಗೋ ಹಾಗೆ ಮಿಥ್ಯಾ ಪ್ರಪಂಚಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮನಿರೋನೋ ಅವನ ಸಾಮಾನ್ಯ ಸತ್ರೂಪ ಪ್ರಪಂಚಕ್ಕೆ ಆಧಾರ. ಅಸಂಗತ್ವ ಮೊದಲಾದ ವಿಶೇಷ ರೂಪವು ಅಧಿಷ್ಠಾನವಾಗಿರುತ್ತೆ. ಅಸಂಗತ್ವವಾದಿಗಳು ತೋರಿದ್ರೆ ಅಲ್ಲೇ ಭ್ರಾಂತಿ ವಸ್ತು ಬರಂಗೇ ಇಲ್ಲ, ಕಲ್ಪಿತ ವಸ್ತು ಬರಂಗೇ ಇಲ್ಲ. ಈ ರೀತಿಯಿಂದ ಸರ್ವಜ್ಞಾತ್ಮ ಮುನಿಯೋ ಆಧಾರ ಮತ್ತು ಅಧಿಷ್ಠಾನ ಕಿಂಚಿತ್ ಭೇದವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಆತ್ಮದಲ್ಲಿ ಒಂದು ಸಾಮಾನ್ಯ ಅಂಶತಿ ವಿಶೇಷ ಅಂಶತಿ ಅಂತ ಹಿಂಗೆ ಎರಡು ಅಂಶ ಅದಾವತ್ತು ಹಿಂಗೆ ತಿಳ್ಕೊಳಂಗಿಲ್ಲ, ತಿಳಿಸೋ ಸಲುವಾಗಿ ಅದಲ್ಲ. ಆತ್ಮನಲ್ಲಿ ಅಂಶಗಳದಾವನು, ಅಂಶ ರಹಿತದ ನಾವು ಆತ್ಮ, ಅಂಶಗಳು ಆತ್ಮನಲ್ಲಿ ಇಲ್ಲ. ಮತ್ತು ಹೇಳ್ಯಾರಲ್ರಿ, ಯಾರು ಹೇಳ್ಯಾರ? ಸಂಕ್ಷೇಪ ಶರೀರವೆಂಬ ಗ್ರಂಥದ ಕರ್ತೃ ಶಂಕರಾಚಾರ್ಯರ ಪೌತ್ರ ಶಿಷ್ಯನು ಆಗಿರುತ್ತಾನೆ. ಯಾರವ? ಸರ್ವಜ್ಞಾತ್ಮ ಮುನಿ. ಶಂಕರಾಚಾರ್ಯರ ಶಿಷ್ಯರ ಶಿಷ್ಯ, ಪೌತ್ರ ಅಂತಾರೆ. ಮಗನಿಗೆ ಪೌತ್ರ ಅಂತಾರೆ, ಮಗನಿಗೆ ಪುತ್ರ ಅಂತಾರೆ, ಅದಲ್ಲ ಮೊಮ್ಮಗನೇ ಪೌತ್ರ ಅಂತಾರೆ. ಹಂಗೆ ಶಂಕರಾಚಾರ್ಯರ ಶಿಷ್ಯರ ಶಿಷ್ಯ ಸರ್ವಜ್ಞಾತ್ಮ ಮುನಿ. ಅವ ತಿಳಿಸೋ ಸಲುವಾಗಿ ಆ ಆತ್ಮನಲ್ಲಿ ಏನು ಮಾಡ್ಯಾರ ಅಂತಕ್ಯಾರ, ಆಧಾರ ಮತ್ತು ಅಧಿಷ್ಠಾನ ಕಿಂಚಿತ್ ಭೇದ ಮಾಡಿದ್ದಾರೆ. ಆ ಭೇದ ತಿಳಿಸೋ ಸಲುವಾಗಿ ಮಾಡ್ಯಾರ ಹೊರತು ಆತ್ಮನಲ್ಲಿ ಭೇದ ಅನ್ನೋದು ಇಲ್ಲ. ಅದಕ್ಕೆ ನಿತ್ಯ ಅಪಾರವಾದ ಜಗತ್ತಿಗೆ ನೀನೇ ಆಧಾರ, ನೀನೇ ಇರುತ್ತೀಯ. ಇನ್ನು ಜಗತ್ತು ದುಷ್ಟ ಆತ್ಮನಿಯತಲು ಭಿನ್ನವೆಂದು ಹೇಳಬೇಕಾಗುತ್ತದೆ. ಇಲ್ಲೊಂದು ಬಹಳ ಸುಂದರವಾದ ಪ್ರಶ್ನೆ ಅದ. ಏನು ಪ್ರಶ್ನೆ ಅದ ಅಂತ ಕೇಳಿದ್ರೆ, ಈಗ ಅಲ್ಲೇ ರಜ್ಜು ಒಂದದ, ರಜ್ಜಿನಲ್ಲಿ ತೋರುವ ಸರ್ಪ ಒಂದದ, ಅದಲ್ರಿ. ಆ ರಜ್ಜಿನಲ್ಲಿ ತೋರುವ ಸರ್ಪನ ನೋಡೋಣ ಹಬ್ಬದ ನೋಡೋದು ಇಲ್ಲ. ಹಾಗಾದ್ರೆ ಈ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಆತ್ಮ ಅದಾನ ಕರೆ ಅಲ್ರಿ. ಮತ್ತು ಕಲ್ಪಿತವಾದ ಜಗತ್ತಿಗೆ ಅವರು ಆಧಾನ ಅಧಿಷ್ಠಾನ ಅದಾನ. ಇನ್ನು ನೋಡೋ ಯಾಮದನ್ನು ದೃಷ್ಟ ಅಂದ್ರೇನು? ಆ ಭ್ರಾಂತಿಯನ್ನು ನೋಡುವವನು. ದೃಷ್ಟ ಅಂದ್ರೇನು? ಆ ಹಗ್ಗದಾಗ ಹಾವನ್ನು ನೋಡ್ತಕ್ಕಂಥವನು ಯಾರು? ಇದು ಪ್ರಶ್ನೆ ಅದ. ಭಗವಾನ್ ಮಿಥ್ಯಾ ಜಗತ್ಕೋ ದೃಷ್ಟ ಕಹಿಯೇ ಕೌನ್, ಅಧಿಷ್ಠಾನ ಆಧಾರ ಜೋ ದೃಷ್ಟ ಹೋಯ್ ನ ತೌನ್. ಇಲ್ಲಿ ಹೇಳ್ತಾ ಇದ್ದಾರೆ, ಅರ್ಥವು ಸ್ಪಷ್ಟವಾಗಿದೆ. ಇದರ ಭಾವವು ಈ ರೀತಿಯಾಗಿರುತ್ತದೆ: ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನವು ಆತ್ಮವೇ ಆಗಿರುತ್ತದೆ. ಆಧಾರನೂ ಅದ, ಅಧಿಷ್ಠಾನನೂ ಅದ. ಆದ್ದರಿಂದ ಜಗತ್ತಿನ ದೃಷ್ಟ ಆತ್ಮನಿಗಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಆತ್ಮ ದೃಷ್ಟ ಅಂತ ಹೇಳಬೇಕಾಗ್ತದ ತಮ್ಮ, ಹೇಳಬೇಕಾಗುತ್ತದೆ. ಹೇಗೆಂದರೆ ಸರ್ಪಕ್ಕೆ ಆಧಾರ ಅಧಿಷ್ಠಾನವಾಗಲ್ಪಟ್ಟ ಯಾವ ರಜ್ಜುವಿರೋದೋ ಅದರಿಂದ ಭಿನ್ನವಾಗಿರುವ ಪುರುಷನು ಸರ್ಪದ ದುಷ್ಟ ಇರುತ್ತಾನೆ. ಎದರಿಂದ ಭಿನ್ನ? ಹಗ್ಗಕ್ಕೂ ಭಿನ್ನ, ಸರ್ಪಕ್ಕೂ ಭಿನ್ನ. ಅವು ನೋಡೋ ಒಬ್ಬ ಬೇರೆ ಇರಬೇಕಲ್ಲ. ಆದರೆ ನೋಡೋವನು ನೀನೇ ಅದೇ. ಅಜ್ಞಾನ ಕಾಲದಲ್ಲಿ ಭ್ರಾಂತಿ ತೋರ್ತದ, ಜ್ಞಾನ ಕಾಲದಾಗಿ ತೋರುವುದಿಲ್ಲ. ಇದನ್ನು ಅರಿತಕ್ಕಂಥವ್ರು ಯಾರು? ತಾನೇ. ಅರಿವು ತಾನೇ ಅದಾನು. ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ. ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳಲ್ಲ, ತನ್ನಲ್ಲಿ ಅರಿವು ಸ್ವಯಂ ಆಗಿರಲು, ತನ್ನಲ್ಲೇ ಅರಿವು ಇರಲಿಕ್ಕಾಗಿ ಇನ್ನೊಬ್ರನ್ನ ಕೇಳೋದೇನದ ಅಂತ ಸರಳ ತಿಳ್ಕೊಳ್ಳೋಕೆ ಅವರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ. ಆ ಆತ್ಮನೇ ಕಣ್ಣಿನ ಮೂಲಕವಾಗಿ ರೂಪವನ್ನು ನೋಡ್ತಾನೆ ಅದಲ್ರಿ. ಮತ್ತು ಆತ್ಮನೇ ಶ್ರೋತ್ರ ಮೂಲಕವಾಗಿ ಶಬ್ದವನ್ನು ಕೇಳುತ್ತಾನೆ. ಜಡವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಜ್ಞಾನ ಆಗುವುದಿಲ್ಲ, ಅವೇ ಜಡ ಅದಾವ ಇಂದ್ರಿಯಗಳು. ಕಣ್ಣಿನಿಂದ ತಿಳಿಯುತ್ತೇನೆ ಅಂತಾನ ಕಣ್ಣ ಉಪಾಧಿ ಮಾಡಿಕೊಂಡು, ಜಾಗೃತ ಪ್ರಪಂಚನ ಉಪಾಧಿ ಮಾಡ್ಕೊಳ್ಳೋದು, ಸ್ವಪ್ನ ಪ್ರಪಂಚನ ಉಪಾಧಿ ಮಾಡ್ಕೊತಾನೆ. ಈ ರೀತಿಯಾಗಿ ತನ್ನಲ್ಲಿ ತೋರ್ತಕ್ಕಂಥ ಯಾವ ಮಿಥ್ಯಾ ಜಗತ್ತೇನದ, ಆ ಮಿಥ್ಯಾ ಜಗತ್ತಿಗೆ ಆಧಾರನೂ ತಾನೇ ಅದಾನ,
ಅಧಿಷ್ಠಾನನು ತಾನೇ ಅದಾನ, ನೋಡವನು ಅಷ್ಟು ಮಜಾ ಅದ ನೋಡಿದ್ರು. ಹಾಂ, ನೋಡವನು ತಾನೇ ಅದಾನ. ಪ್ರಶ್ನೆಗೆ ಉತ್ತರ: ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಇದು ಎಲ್ಲ ಇದರೊಳಗೆ ಏನದ ಅಂತ ಕೇಳಿದ್ರೆ ಆ ಅಧಿಷ್ಠಾನ ಯಾವುದದ ಅಂತ ಕೇಳಿದ್ರೆ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ. ಅದು ಹಗ್ಗ ಹಾವ ಒಂದು ಬೇರೆ, ನೋಡ ಒಂದು ಬೇರೆ ಇಲ್ಲ ತಮ್ಮ. ದೃಷ್ಟಾನೇ ಎಲ್ಲದರೊಳಗೂ ಏನದಾನ ಅಂತ ಕೇಳ ಅಧಿಷ್ಠಾನವೇ ದೃಷ್ಟ ಅದಾನೆ. ಜಗತ್ತಿನಲ್ಲಿ ಎಷ್ಟು ಮಿಥ್ಯಾವಸ್ತು ಅನಿರ್ವಚನೀಯವಿರುತ್ತ ಪದಾರ್ಥಗಳಿರ್ತವೆ, ಅವೆಲ್ಲವೂ ಅಧಿಷ್ಠಾನದಲ್ಲಿ ಕಲ್ಪಿತ ಮನಸ್ಸಿನಿಂದ ರಚಿತವಾಗಿವೆ. ಅವೆಲ್ಲ ಏನಾಗ್ಯಾವ? ಮನಸ್ಸಿನ ರಚಿತ ಆಗಿದಾವೆ. ಅವುಗಳಿಗೆ ಗುರುತಿಸಿ ಅದನ್ನು ತಿಳಿದು ಅಲ್ರಿ ಏನು ಮಾಡು? ಅಧಿಷ್ಠಾನವು ಎರಡು ಪ್ರಕಾರವಿರುತ್ತದೆ. ಒಂದು ಚೈತನ್ಯವಾಗಿಯೂ, ಇನ್ನೊಂದು ಜಡವಾಗಿಯೂ. ಹೌದಲ್ರಿ? ದೃಷ್ಟಾಂತೊಳಗೆ ಜಡವಾದ ಅಧಿಷ್ಠಾನ ಅಂತ ಏನು ರಜ್ಜು ಅಧಿಷ್ಠಾನ ಅಂತ ಹೇಳ್ತೀವಿ, ಅದು ಜಡ ಅದ. ಯಾಕೆ ತಿಳಿಸೋ ಸಂಬಂಧ ಹೇಳಿದ್ದದ. ಇನ್ನೊಂದು ಚೇತನವೇ ಅಧಿಷ್ಠಾನದ. ಯಾವುದು? ವೃತ್ತಿ ಅವಚ್ಛಿನ್ನ ಚೇತನ, ವೃತ್ತಿ ಉಪಹಿತ ಚೇತನ. ವೃತ್ತಿ ಉಪಹಿತ ಚೇತನ ಅಂದ್ರೆ ಸಾಕ್ಷಿ, ಸಾಕ್ಷಿನೇ ಆಧಾರ ಅದಾನ, ಸಾಕ್ಷಿನೇ ಅಧಿಷ್ಠಾನ ಅದಾನೆ. ಜಡವಾದ ಪದಾರ್ಥವು ಅಧಿಷ್ಠಾನವಿರುವುದೋ ಅಲ್ಲಿ ಅದಕ್ಕಿಂತಲೂ ಅಂದ್ರೆ ಅಧಿಷ್ಠಾನಕ್ಕಿಂತಲೂ ನೋಡುವವನು ಬೇರೆಯಾಗಿರುವನು. ಎಲ್ಲಿ ಚೈತನ್ಯವು ಆಧಾರವಾಗಿರುವುದೋ ಅಲ್ಲಿ ದುಷ್ಟ ಬ್ಯಾರೆ ಇರುತ್ತಾನೆ, ಆ ಬ್ಯಾರೆಯನ್ನ ಆಗಿರುವುದಿಲ್ಲ. ಅರ್ಥವು ಸ್ಪಷ್ಟವಿರುತ್ತದೆ. ಇದರ ಭಾವ ಏನಪ್ಪ ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದುಷ್ಟ ಭಿನ್ನನಿರುತ್ತಾನೆ. ನೋಡ್ರಿ ಎಷ್ಟು ಮಜಾ ಅದು. ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ, ಜಡ ಅಧಿಷ್ಠಾನ ಎಲ್ಲಿ ಹೇಳ್ಯಾರ? ಸ್ಥೂಲ ಬುದ್ಧಿಯಿಂದ ಹಗ್ಗ ಅದಲ್ರಿ. ಅಧಿಷ್ಠಾನ ಹಗ್ಗ ಜಡ ಐತಿ. ಜಡ ಇರುವಲ್ಲಿ ಭಿನ್ನವಾಗಿರ್ತಕ್ಕಂಥ ನೋಡೋ ಭಿನ್ನ ಇರ್ತಾನಲ್ಲಿ ಅದಲ್ರಿ. ಎಲ್ಲಿ ಜಡವು ಅಧಿಷ್ಠಾನವಾಗಿರೋದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದುಷ್ಟ ಭಿನ್ನ ಇರ್ತಾನೆ. ಎಲ್ಲಿ ಚೈತನ್ಯವೇ ಅಧಿಷ್ಠಾನವಾಗಿರೋದೋ ಅಲ್ಲಿ ದುಷ್ಟ ಪುರುಷನೇ ಅಧಿಷ್ಠಾನವಾಗಿರುತ್ತಾನೆ, ಭಿನ್ನ ಇರುವುದಿಲ್ಲ. ನೋಡವನೇ ಅಲ್ಲಿ ಅಧಿಷ್ಠಾನ ಆಗಿದ್ದಾನೆ. ಅರಿವೇ ಎಲ್ಲ ಕಡೆಗೂ ಆ ಭ್ರಾಂತಿ ಕಾಲದಲ್ಲಿ ಆಧಾರವೂ ಆಗ್ಯದ, ಅಧಿಷ್ಠಾನವೂ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸ್ವಪ್ನಕ್ಕೆ ಟೀಕಾ, ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಿದ್ದು, ಸ್ವಪ್ನ ಕಲ್ಪಿತ ಹೋದಲ್ಲ, ಕಲ್ಪಿತವಾದದಕ್ಕೊಂದು ಅಧಿಷ್ಠಾನ ಬೇಕೇ ಬೇಕು. ಅಧಿಷ್ಠಾನದ ಕಲ್ಪಿತ ವಸ್ತು ತೋರುವುದೇ ಇಲ್ಲ. ಎಲ್ಲಿ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದುಷ್ಟ ಇರುವುದು ಅಲ್ಲ. ನಿನ್ನೆಲ್ಲೇ ತೋರಿದಿ ಹರಿಗದ್ದ ನನಗೆ ಇಂಥ ಸ್ವಪ್ನ ಬಿದ್ದಿತ್ತು ಅಂತ ಹೇಳ್ತೀಯಲ್ಲ, ನೋಡೋದು ನೀನು, ನೋಡವನೇ ಹೇಳಬೇಕಾ ಹೊರತು. ಇನ್ನೊಂದು ಮಜಾ ವಿಚಾರ ಅದ ಏನ್ರಿ, ಸ್ವಪ್ನಕ್ಕೆ ಜೀವ ಯಾರದಾರು? ಜಗತ್ ಮತ್ತು ಜಾಗೃತಿ ಜೀವ ಯಾರದಾರು? ಜಾಗೃತಿ ಗತಿಷ್ಠ ವಿಶ್ವ ಜಾಗೃತದ ಅಭಿಮಾನಿ, ತೈಜಸ ಸ್ವಪ್ನದ ಅಭಿಮಾನಿ ಅಲ್ರಿ. ತೈಜಸ ಸ್ವಪ್ನ ನೋಡ್ತಾನೆ ಅದಲ್ರಿ, ಮತ್ತೆ ವಿಶ್ವ ಸ್ವಪ್ನವನ್ನು ಹೇಳ್ತಾನೆ ಅದಲ್ರಿ. ಮತ್ತೆ ಒಬ್ಬರು ನೋಡಿದ್ದು ಮತ್ತೊಬ್ರು ಹೇಳಕ್ಕೆ ಬರ್ತೈತೇನು? ನೋಡಿದವ ಯಾವ ಸ್ವಪ್ನದ ಅಭಿಮಾನಿ ಯಾವ? ತೈಜಸ. ಹೇಳವ ಯಾವ? ವಿಶ್ವ. ಹಿಂಗೆ ಅನಿಸ್ತತಿಲ್ಲ. ಆದರೆ ವಿಶ್ವದವನು ತಾನೇ, ತೈಜಸ್ಸಾದವನು ತಾನೇ, ಪ್ರಾಜ್ಞಾದವನು ತಾನೇ.
ಆ ತನ್ನಲ್ಲೇ ಈ ಜಾಗೃತಿನ ಅಭಿಮಾನದಿಂದ ವಿಶ್ವಂತ ಬಂತು, ತಾನೇ ಸ್ವಪ್ನದ ಅಭಿಮಾನದಿಂದ ದೈಸ ಅಂತ ಬಂತು, ಆ ಸುಷುಪ್ತಿ ಅಭಿಮಾನದಿಂದ ಪ್ರಾಜ್ಞೆ ಅಂತ ಬಂತು. ವಾಸ್ತವಿಕವಾಗಿ ಎಲ್ಲ ಆದವನು ಅವನೇ ಅದಾನ. ಹ್ಯಾಂಗೋ ಹಾಗೆ ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಿದ್ದು ಅದೇ ಸ್ವಪ್ನದ ದೃಷ್ಟ ಇರುವುದು. ನೋಡಿದವನು ಅವನಲ್ಲಿ ತೋರಿದ್ದು ಅವನಲ್ಲಿ ನೋಡಿದವನು ಎಷ್ಟು ಮಜಾ ಅದ ನೋಡ್ರಿ. ಸ್ವಪ್ನವನ್ನು ನಿರ್ಮಾಣ ಮಾಡಿದವನು ನೀನೇ, ನೋಡಿದವನು ನೀನೇ, ಹಾಗೆ ಅದು ಸುಳ್ಳನವನು. ಆದ್ದರಿಂದ ಚೇತನವಿದ್ದು ಅದೇ ಸ್ವಪ್ನದ ದೃಷ್ಟ ಇರುವುದು. ಹಾಗೆ ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಿದ್ದು ಅವನೇ ದೃಷ್ಟ ಇರುತ್ತಾನೆ. ಇದರ ಶಂಕಾ ಸಮಾಧಾನಗಳು ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ರಜ್ಜುವೆಂದು ಗ್ರಹಿಸಿ ಹೇಳಿರುತ್ತದೆ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ದೃಷ್ಟ ಆಗಿರುತ್ತದೆ. ಆದ್ದರಿಂದ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರ್ತದೆ. ಶಂಕಾ ಸಮಾಧಾನಗಳು ಸಂಭವಿಸುವುದಿಲ್ಲ. ಎಲ್ಲಿ ಜಡವಸ್ತು ಇರ್ತತಿ ಅಧಿಷ್ಠಾನ ಅಲ್ಲಿ ಭಿನ್ನ ಇರ್ತಾನವ ದೃಷ್ಟ ಅದಲ್ಲ. ಹಗ್ಗ ಬಂದ ಆ ಹಗ್ಗ ಜಡ ಅದು ಅಧಿಷ್ಠಾನದ, ಸರ್ಪ ಕಲ್ಪಿತದ, ಅದನ್ನು ನೋಡುವ ಭಿನ್ನದವ. ಯಾಕೆ ಅಧಿಷ್ಠಾನ ಜಡ ಹೇಳಿದಾಗ ಇನ್ನು ಯಾವಾಗ ಆತ್ಮನೇ ಅಧಿಷ್ಠಾನ ಅಂತ ಹೇಳಿದವು ಆವಾಗ ತಾನೇ ದೃಷ್ಟ ಅದಾನೆ ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾ ಸಂಸಾರ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಮಿಥ್ಯಾ ಸಂಸಾರವನ್ನು ನಿವೃತ್ತಿ ಮಾಡ್ಕೋತನ ಅನ್ನೋದು ಅದಲ್ರಿ. ಮಿಥ್ಯಾ ಸಂಸಾರನ ನಿವೃತ್ತಿ ಮಾಡ್ಕೋತಾನ ಅನ್ನೋದು ಅದು ಸಂಭವಿಸುವುದಿಲ್ಲ ಅನ್ನೋದು ಹೇಳೋರ್ದಾರ. ಅದನ್ನ ನಾಡಿದ್ದು ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.